ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ಇಷ್ಟು ಹರೇ ಕೃಷ್ಣ ಎಲ್ರಿಗೂ. ನಿನ್ನೆ 9ನೇ ಅಧ್ಯಾಯದ 14ನೇ ಶ್ಲೋಕವನ್ನು ನಾವು ಚರ್ಚೆ ಮಾಡಿದೀವಿ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಆಗಿತ್ತು. ಮಹಾತ್ಮರ ಬಗ್ಗೆ ಚರ್ಚೆ, ಅವರು ಹೇಗಿರ್ತಾರೆ, ಹೇಗೆ ಅವರ ಜೀವನ ಶೈಲಿ ಹೇಗಿರ್ತದೆ ಅಂತ ಹೇಳೋ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಅಂತಹ ಮಹಾತ್ಮರಲ್ಲದವರು ಹೇಗೆ ಭಕ್ತಿ ಮಾಡ್ತಾರೆ ಅಂದ್ರೆ ಶುದ್ಧ ಭಕ್ತಿ ಮಾಡುದಿಲ್ಲ ಅಂತೂ ಅದು ಖಂಡಿತ. ಯಾಕಂದ್ರೆ ಶುದ್ಧ ಭಕ್ತಿಯ ಬಗ್ಗೆ ಚರ್ಚೆನೇನು ನಡೆದದ್ದು, ನಾವು ಯಾವ ಲೆವೆಲ್ ಅಲ್ಲಿ ಇದ್ದೇವೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಶುದ್ಧ ಭಕ್ತಿ ಹೇಗೆ ತಲುಪುದು ಹೇಗೆ ಎಂಬ ಬಗ್ಗೆ ಕೂಡ ಚಿಂತನೆಯನ್ನು ನಾವು ಮಾಡಿದ್ದೇವೆ. ಆದ್ರೆ ಅಂಥ ಸಂಘ ಸಿಗದೇ ಇರುವವರು, ಮಹಾತ್ಮರ ಸಂಘ ಸಿಗದೇ ಇರುವವರು, ಆಮೇಲೆ ಭಕ್ತಿಯ ಬಗ್ಗೆ ಸಂಪೂರ್ಣ ಜ್ಞಾನ ಇಲ್ಲದವರು ಯಾವ ರೀತಿಯಲ್ಲಿ ಭಕ್ತಿ ಮಿಶ್ರಿತವಾಗಿ ಯಾವುದೋ ಒಂದು ರೀತಿಯಲ್ಲಿ ಉಪಾಸನೆ ಮಾಡ್ತಾರೆ ಅಂತ ಹೇಳೋದ್ರ ಬಗ್ಗೆ ಇಲ್ಲಿ ಶ್ಲೋಕ ಇದೆ. ಇದಕ್ಕಿಂತ ಮುಂಚೆ ನಾವು ಅದೇ ರೀತಿಯಲ್ಲಿ ಕಳೆದ ಅಧ್ಯಾಯದಲ್ಲಿ ಒಂದು ಶ್ಲೋಕ ಗಮನಿಸಿದ್ದೇವೆ. ಅದರಲ್ಲಿ 4 ರೀತಿಯ ಭಕ್ತರು 4 ರೀತಿಯಲ್ಲಿ ಭಗವಂತನಿಗೆ ಶರಣಾಗ್ತಾರೆ ವ್ಯಕ್ತಿಗಳು ಅಂತ. ಯಾವುದೆಲ್ಲ ಅವರೆಲ್ಲ? ಆರ್ಥೋ ಚತುರ್ವಿಧ ಭಜಂತೆ ಮಾಂ ಸುಕೃತಿನೋ ಅರ್ಜುನ. ಯಾರು ಸುಕೃತಿನರು? ಸುಕೃತಿ ಅಂದ್ರೆ ಭಗವಂತನಿಗೆ ಯಾರನ್ನು ಶರಣಾಗ್ತಾರೆ ಅವರು ಸುಕೃತಿಗಳು ಅಂತ. ಸುಕೃತಿ ಇಲ್ಲದ್ರೆ ದುಷ್ಕೃತಿ. ಸುಕೃತಿಗಳು ಯಾರು? ಆರ್ಥೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ. ಆರ್ಥೋ ಅಂದ್ರೆ ಏನು ಮಟೀರಿಯಲ್ ಸಫರಿಂಗಿಗೆ ಸೊಲ್ಯೂಷನಿಗೋಸ್ಕರ ಭಗವಂತನ ಕಡೆಗೆ ಹೋಗುದು. ನಂಗೆ ತುಂಬಾ ಹೊಟ್ಟೆ ನೋವು ಆಗ್ತಾ ಇದೆ, ಭಗವಂತ ಹೊಟ್ಟೆ ನೋವು ಕಮ್ಮಿ ಮಾಡು ಅಂತ ಹೇಳಿ ಕೇಳ್ತಾ ಇರೋದು ಭಗವಂತನಲ್ಲಿ ಕೇಳುದು ಭಕ್ತಿ. ಅದರ ಕೇಳುವ ಉದ್ದೇಶ ಯಾವುದು? ನನ್ನ ಇಂದ್ರಿಯ ಸುಖ ಅಥವಾ ನನ್ನ ಕಷ್ಟದಿಂದ ಪಾರು ಮಾಡುವಂಥದ್ದು. ಯಾವ ಕಷ್ಟ? ಭೌತಿಕ ಕಷ್ಟ. ಅರ್ಥೋ ಅರ್ಥಾರ್ಥಿ, ಇನ್ನೂ ಜಾಸ್ತಿ ಬೇಕು ಸಂಪಾದನೆ, ಇನ್ನೂ ಅರ್ಥದ ಸಂಪಾದನೆ ಅಥವಾ ಯಾವುದೇ ವಿಚಾರದಲ್ಲಿ ನಮ್ಮ ಜೀವನವನ್ನ ಇನ್ನೂ ಬೆಟರ್ ಮಾಡ್ಲಿಕ್ಕೆ, ಯಾವುದೋ ಭೌತಿಕವಾಗಿ ನಮ್ಮ ಜೀವನವನ್ನ ಇನ್ನೂ ಉತ್ಕೃಷ್ಟ ರೀತಿಯಲ್ಲಿ ಮಾಡೋ ಉದ್ದೇಶಕ್ಕೋಸ್ಕರ ಭಗವಂತನಿಗೆ ಶರಣಾಗುವಂಥದ್ದು. ಆರ್ಥೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ. ಜಿಜ್ಞಾಸು ಅಂದ್ರೆ ಇನ್ಕ್ವಿಸಿಟಿವ್ ಕ್ವಾಲಿಟಿ. ಜ್ಞಾನಿ ಅಂದ್ರೆ ಸ್ವಲ್ಪ ಜ್ಞಾನ ಇದ್ದು ಹೋಗುವಂಥವರು. ಈ ರೀತಿಯಲ್ಲೆಲ್ಲ ಇದ್ದಾರೆ ಅಂತ ಹೇಳಿ ನಾವು ಕಳೆದ ಶ್ಲೋಕದಲ್ಲಿ ಅಂದ್ರೆ ಕಳೆದ ಅಧ್ಯಾಯದಲ್ಲಿ ನಾವು ಓದಿದ್ದೀವಿ. ಈಗ ಈ ಅಧ್ಯಾಯದಲ್ಲಿ 15ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡೋಣ. ಹೇಗೆ ಮಾಡ್ತಾರೆ ಅಂತ ಹೇಳಿ, ಭಕ್ತಿಯನ್ನ ಮಿಶ್ರವಾಗಿ ಹೇಗೆ ಮಾಡ್ತಾರೆ ಅಂತವರು. ಆಮೇಲೆ ಅಂಥವರು ಅದು ನಿಜವಾಗಿ ನಾವು ಮಾಡುವಂಥದ್ದಲ್ಲ, ನಮಗೆ ಅದರ ಅರ್ಥವೂ ಆಗುದಿಲ್ಲ, ನಮಗೆ ಅದು ಅಗತ್ಯ ಸಹ ಇಲ್ಲ. ಆದ್ರೂ ಭಗವಂತ ಅದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಕಡೆ ಹೋಗ್ಬೇಡಿ, ಅಂಥವರ ಸಂಘ ಮಾಡಬೇಡಿ, ದೂರದಿಂದ ನಮಸ್ಕಾರ ಹಾಕಿ ಅಂತ. ಅದು ಭಕ್ತಿಯೇ, ಆದ್ರೆ ಸಂಪೂರ್ಣ ಭಕ್ತಿ ಅಲ್ಲ. ಅಂಥವರಿಗೆ ದೂರದಿಂದ ನಮಸ್ಕಾರ ಅಷ್ಟೇ, ಹೃದಯದಲ್ಲಿ ನಮಸ್ಕಾರ. ಅವರ ಸಂಘ ತಗೊಳ್ಬಾರ್ದು. ಈ ರೀತಿಯ ಭಕ್ತಿ ಮಾಡುವವರದ್ದು ಸಂಘ ತಗೊಳ್ಬಾರ್ದು. ಯಾವ ರೀತಿ ಅಂತ ಹೇಳುವುದನ್ನ ನಾವಿವತ್ತು ಈ ಶ್ಲೋಕದಲ್ಲಿ ಗಮನಿಸೋಣ. ಶ್ಲೋಕ 15. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಂ ಉಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಇಲ್ಲಿ 3 ರೀತಿಯಲ್ಲಿ ಭಗವಂತನಿಗೆ ಶರಣಾಗ್ತಾರೆ. ಹೇಗೆ? ಜ್ಞಾನ ಯಜ್ಞೇನ, ಅವರದ್ದೇ ರೀತಿಯ ಜ್ಞಾನದ ಅಭಿವೃದ್ಧಿಯಿಂದ. ಯಾವುದೋ ಒಂದು ಸಂಘ ಸಿಕ್ಕಿರ್ತದೆ, ಅದು ಶಾಸ್ತ್ರ ಸಮ್ಮತವಾದ ಸಂಘ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಏನೋ ಒಂದು ಯೋಚನೆಯಲ್ಲಿ ಏನೋ ಒಂದು ಅರ್ಥ ಆಗಿ ಏನೋ ಒಂದು ಮಾಡುವಂತ ಪರಿಸ್ಥಿತಿ ಇದು. ಆ ರೀತಿಯಲ್ಲಿ ಏನ್ ಮಾಡ್ತಾರೆ? ಭಗವಂತನ ಉಪಾಸನೆ ಮಾಡ್ತಾರೆ. ಹೇಗೆ ಮಾಡ್ತಾರೆ? ಏಕತ್ವೇನ. ಏಕತ್ವೇನ ಅಂತ ಹೇಳಿದ್ರೆ ನನಗೂ ಭಗವಂತನಿಗೂ ಭಿನ್ನ ಇಲ್ಲ, ಆತ್ಮ ಪರಮಾತ್ಮ ಒಂದೇ ಅಂತ ಹೇಳುವ ರೀತಿಯಲ್ಲಿ ಪೂಜೆ. ಹೇಗೆ ಅರ್ಚನೆ ಮಾಡ್ತಾರೆ ಗೊತ್ತಿಲ್ಲ. ನಮ್ಮನ್ನು ನಾವು ಹೇಗೆ ಪೂಜೆ ಮಾಡ್ಲಿಕ್ಕೆ ಸಾಧ್ಯ? ನಮ್ಮನ್ನು ನಾವು ಹೇಗೆ ಉಪಾಸನೆ ಮಾಡ್ಲಿ? ಯಾಕಂದ್ರೆ ಉಪಾಸನೆ ಅಂತ ಹೇಳಿದ್ದಾರೆ ಇಲ್ಲಿ. ಮಾಂ ಉಪಾಸತೆ, ಉಪಾಸನೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಆರಾಧಿಸುವುದು ಹೇಗೆ ತನ್ನನ್ನು ತಾನು?
ಎಷ್ಟು ಡೇಂಜರ್ ಅಂದ್ರೆ ಇದನ್ನು ಹೇಳಿ ಅನ್ಕೊಂಡ್ರು ನಮ್ಗೆ ಬೇಡ ಅಂತ ಅನ್ಸುತ್ತೆ. ಸ್ವಂತ ಅವನನ್ನು ಅವನು ಹೇಗೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಏಕತ್ವೇನ ಆಮೇಲೆ ಪೃಥಕ್ತ್ವೇನ, ಆಮೇಲೆ ಎಲ್ಲ ಕಡೆ ಕಾಣುವವರೆಲ್ಲ ಕೃಷ್ಣ ಅಂತೇಳಿ, ಆ ದೇವರು ಕೃಷ್ಣ, ಈ ದೇವರು ಕೃಷ್ಣ, ಎಲ್ಲರಲ್ಲೂ ಕೃಷ್ಣ. ಪೃಥಕ್ 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 ಅಂದ್ರೆ ಬೇರೆ ಬೇರೆ ಇರುವುದೆಲ್ಲ ಒಂದೇ ಅಂತ ಹೇಳುವಂಥದ್ದು ತಗೊಳ್ಳುವಂಥದ್ದು. ಬೇರೆ ಬೇರೆ ಆದ್ದೆಲ್ಲ ಒಂದೇ, ವಿಷ್ಣು ತತ್ವ ಅಲ್ಲ, ವಿಷ್ಣು ತತ್ವದ ಹೊರತಾಗಿರುವಂತಹ ಜೀವ ತತ್ವವನ್ನು ಕೂಡ ಕೃಷ್ಣ ಅಂತ ತಗೊಳ್ಳುವಂಥದ್ದು. ಆಮೇಲೆ ವಿಶ್ವತೋಮುಖಂ, ವಿಶ್ವತೋಮುಖ ಅಂತ ಹೇಳಿದ್ರೆ ಭಗವಂತನ ಭೌತಿಕ ಅಭಿವ್ಯಕ್ತಿ, ಅದನ್ನ ಭಗವಂತ ಅಂತ ತಗೊಳ್ಳುವಂಥದ್ದು. ಈಗ ಸೂರ್ಯನನ್ನು ಭಗವಂತ ಅಂದ್ರೆ ಸೂರ್ಯ ಭಗವಂತನ ಕಣ್ಣು, ಚಂದ್ರ ಭಗವಂತನ ಕಣ್ಣು ಅಂತ ಹೇಳಿ ಅದೇ ಭಗವಂತ ಅಂತ ತಗೊಳ್ಳುವಂಥದ್ದು. ಅಲ್ಲ ಅಂತ ಅಲ್ಲ, ಆದ್ರೆ ಅವನು ಪರ್ಸನಲಿ ಅಲ್ಲಿ ಇಲ್ಲ. ಆದ ಕಾರಣ ನಮಗೆ ಅದರಲ್ಲಿ ಮುಖ್ಯವಾಗಿ ಈ ಪರಂಪರಾನುಗತವಾಗಿ ನಾವು ಚಿಂತನೆ ಮಾಡುವವರಿಗೆ 4 ಪರಂಪರೆಯಲ್ಲಿ ನಾವು ಒಂದು ಪರಂಪರೆಯಲ್ಲಿ ಇದ್ದೇವೆ. ನಮಗೆ ಈ ಪರಂಪರೆ ಸಿಗುವುದಷ್ಟು ಸುಲಭವಲ್ಲ. ಯಾಕೆ ಸುಲಭ ಅಲ್ಲ ಅಂತಂದ್ರೆ, ಈ ಪರಂಪರೆಯಲ್ಲಿ ಸಾಕ್ಷಾತ್ ಕೃಷ್ಣ ಮತ್ತು ರಾಧಾಕೃಷ್ಣ ಅವರಾಗೇ ಬಂದು ಈ ಪರಂಪರೆಯನ್ನ ಸ್ವೀಕರಿಸಿದರು. ಯಾರು ಬಂದಿದ್ದಾರೆ? ರಾಧಾಕೃಷ್ಣರು, ಬಲರಾಮರು ಎಲ್ಲರೂ ಬಂದು ಈ ಪರಂಪರೆಯನ್ನ ಸ್ವೀಕರಿಸಿದ್ದಾರೆ. ಆದ ಕಾರಣ ಈ ಗೌಡಿಯ ಮಾಧ್ವ ಪರಂಪರೆ ಅಂತ ಹೇಳಿದ್ರೆ ಸಾಮಾನ್ಯ ಪರಂಪರೆ ಅಲ್ಲ. ಅದು ಕೋಟಿ ಜನ್ಮ ಎತ್ತಿದ್ರು ನಮಗೆ ಅರ್ಥ ಆಗುವ ಪರಂಪರೆ ಅಲ್ಲ. ಏನೋ ನಮಗೆ ಭಾಗ್ಯ ಸಿಕ್ಕಿದೆ, ಏನೋ ನಮಗೆ ಸ್ವಲ್ಪ ಅವಕಾಶ ಸಿಕ್ಕಿದೆ, ಸ್ವಲ್ಪ ಗೊತ್ತಾಗಿದೆ ಅಷ್ಟೇ ವಿನಃ ನಮಗೆ ಅದರ ಸಂಪೂರ್ಣ ಜ್ಞಾನ ಸಿಗುವುದಷ್ಟು ಸುಲಭವಲ್ಲ. ಆದ ಕಾರಣ ಇಂತಹ ಒಂದು ಅದ್ಭುತವಾದ ಪರಂಪರೆಯಲ್ಲಿ ನಮಗೆ ದಾಸತ್ವ ಭಾಗ್ಯ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಕೃಪೆ ಅಷ್ಟೇ ವಿನಃ ಬೇರೆ ಏನೂ ಅಲ್ಲ. ಎಲ್ಲ ಆಚಾರ್ಯರ ಕೃಪೆ, ಇಲ್ಲದ್ರೆ ಸಾಧ್ಯವೇ ಇಲ್ಲ. ನಿಜವಾಗಿ ಚೈತನ್ಯ ಮಹಾಪ್ರಭುಗಳ ಚರಿತ್ರೆ, ಚೈತನ್ಯ ಮಹಾಪ್ರಭುಗಳ ವಿಚಾರವನ್ನ ತಿಳ್ಕೊಂಡ್ರೆ, ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ನಾವು ಏನೂ ಅರ್ಥ ಆಗುದಿಲ್ಲ, ಏನು ಗೊತ್ತಾಗುದಿಲ್ಲ. ಭಗವದ್ಗೀತೆಯಲ್ಲೇ ABCD ನಮಗೆ ಅರ್ಥ ಆಗ್ತಿಲ್ಲ. ಆಮೇಲೆ ಶ್ರೀಮದ್ ಭಾಗವತ ಕೂಡ ಅಷ್ಟು ಸುಲಭದಲ್ಲಿ ಅರ್ಥ ಆಗುದಿಲ್ಲ. ಅರ್ಥ ಅಂದ್ರೆ ಕತೆ ಮುಖೇನ ಅರ್ಥ ಆಗ್ತದೆ ನಮಗೆ ಏನೋ, ಆದ್ರೆ ತತ್ವ ಅರ್ಥ ಆಗುದಿಲ್ಲ. ಯಾಕಂದ್ರೆ ಅರ್ಥ ಆದ್ರೆ ಅದು ನಮ್ಮ ಜೀವನದಲ್ಲಿ ಪರಿಣಾಮ ಬೀರ್ಬೇಕಲ್ಲ. ಶಾಸ್ತ್ರ ಹೇಳ್ತದೆ ಫಲೇನ ಪರಿಚೀಯತೆ ಅಂತ ಹೇಳಿದ್ರೆ, ನಾವು ಓದುದು ನಮ್ಗೆ ಅರ್ಥ ಆಗಿದೆ ಅಂತ ಹೇಳಿದ್ರೆ ಅದನ್ನ ಸಾಧನೆ ಮಾಡ್ಬೇಕಲ್ಲ. ನಮಗೆ ಅರ್ಥ ಆಗಿದೆ, ಸಾಧನೆ ಮಾಡ್ಲಿಲ್ಲ ಅಂದ್ರೆ ಅರ್ಥ ಆಗ್ಲಿಲ್ಲ ಅಂತ ಅರ್ಥ. ನಮಗೆ ಅರ್ಥ ಆಗಿದೆ ಆದ್ರೆ ಸಾಧನೆಯಲ್ಲಿ ಅದು ಆಗ್ತಾ ಇಲ್ಲ. ಈಗ ಉದಾಹರಣೆಗೆ ಇಡೀ ದಿವಸ ಜಪದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಹರೇ ಕೃಷ್ಣ ಮಹಾಮಂತ್ರ ಮಾಡುವಾಗ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು, ಆಮೇಲೆ ಅದನ್ನು ಚೆನ್ನಾಗಿ ಕೇಳಬೇಕು. ಆದ್ರೆ ಕೂತ್ಕೊಳ್ಳುವಾಗ ಏನ್ ನಡೆಯುವುದು? ಹರೇ ಕೃಷ್ಣ ಮಹಾಮಂತ್ರಕ್ಕೆ ಕೂತ್ಕೊಳ್ಳುವಾಗ, ಜಪ ಮಾಡ್ಲಿಕ್ಕೆ ಕೂತ್ಕೊಳ್ಳುವಾಗ ನಡೆಯುವುದೇ ಬೇರೆ ಆಗ್ತಾ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಸಂಪೂರ್ಣ ಅರ್ಥ ಆಗ್ಲಿಲ್ಲ ಅಂತ ಅರ್ಥ. ಆದ ಕಾರಣ ಇದರ ಉದ್ದೇಶ 15ನೇ ಶ್ಲೋಕದ ಉದ್ದೇಶವೇ ಅಷ್ಟೇ, ಇದರಿಂದ ದೂರ ಇರಿ ಅಂತ ಹೇಳುದಕ್ಕೆ. ಆಮೇಲೆ ಆ ತರದವರೆಲ್ಲ ಇದ್ದಾರೆ ಅಂತ ತೋರಿಸಿಕೊಡ್ಲಿಕ್ಕೆ. ಆ ತರದೆಲ್ಲ ಇದ್ದಿರುವಾಗ ನಾವು ದೂರ ಇರಬೇಕು. ದೂರ ಇರುದಂದ್ರೆ ಅವರ ಮಾರ್ಗವನ್ನ ನಾವು ಫಾಲೋ ಮಾಡಬಾರದು, ಆದರೆ ನಾವು ಅವರಿಗೋಸ್ಕರ ಸತತವಾಗಿ ಭಗವಂತನನ್ನ ಪ್ರೇ ಮಾಡಬೇಕು. ಆಮೇಲೆ ಅವರಿಗೆ ಭಕ್ತಿಯ ಬಗ್ಗೆ ಹೇಳಲಿಕ್ಕೆ ಪ್ರಯತ್ನ ಪಡಬೇಕು. ನಮ್ಮ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು. ಯಾರು ಗೌರಾಂಗ ಪ್ರಭುಗಳು ಒಂದು ವಿಡಿಯೋ ಕಳಿಸಿದ್ರಾಯ್ತು, ನಾನು ಎಲ್ಲೋ ನೋಡಿದ ಹಾಗಿತ್ತು ಯಾವತ್ತೋ. ಏನು ಅಂತ ಹೇಳಿದ್ರೆ ಅವರು ಪ್ರಾಕ್ಟಿಕಲಿ ಒಂದು ಗ್ಲಾಸ್ ಅನ್ನ ಉಲ್ಟಾ ಇಟ್ಟು ನೀರು ಹಾಕ್ತಾ ಇರ್ತಾರೆ. ಗ್ಲಾಸ್ ಅನ್ನ ಉಲ್ಟಾ ಇಟ್ಟು ಅದಕ್ಕೆ ನೀರು ಹಾಕ್ತಾ ಇರ್ತದೆ. ತುಂಬ್ಲಿಕ್ಕೆ ಸಾಧ್ಯವಾ? ಇಲ್ಲ. ಅದು ಯಾವಾಗ್ಲೂ ವಿಮುಖ. ಅಂಥವರ ಜೊತೆ ಸಂಪರ್ಕ ಇಟ್ಟುಕೊಂಡು ಸಮಯ ವ್ಯರ್ಥ ಮಾಡಬಹುದು. ಗ್ಲಾಸ್ ಉಲ್ಟಾ ಹಾಕಿದ್ರೆ ಮಾತ್ರ ತುಂಬಲಿಕ್ಕೆ ಸಾಧ್ಯ. ಉಲ್ಟಾ ಅಂದ್ರೆ ವಾಪಸ್ ತಿರುಗಿಸಿದ್ರೆ ಮಾತ್ರ ತುಂಬಿಸ್ಲಿಕ್ಕೆ ಸಾಧ್ಯ. ಹೀಗಿಟ್ರೆ ಸಾಧ್ಯವೇ ಇಲ್ಲ ತುಂಬಿಸ್ಲಿಕ್ಕೆ. ಏನೋ ಅಂಚಿನಲ್ಲಿ ಸ್ವಲ್ಪ ಜಾಗ ಇದ್ರೆ ಸ್ವಲ್ಪ ತುಂಬಬಹುದೇನೋ. ಜನರಲಿ ಗ್ಲಾಸ್ ಅಲ್ಲಿ ಅಂಚಿ ಇರೋದು ಕಮ್ಮಿ. ಆದ ಕಾರಣ ಖಂಡಿತವಾಗಿ ನೀರೆಲ್ಲ ಹೊರಗಡೆ ಹೋಗುತ್ತೆ. ಆದ ಕಾರಣ ಅಂಥವರ ಸಂಘ ನಾವು ಮಾಡಬಾರ್ದು. ಅದರ ಬಗ್ಗೆ ನಾವು ಸ್ವಲ್ಪ ಸೀರಿಯಸ್ ಆಗಿ ಚಿಂತನೆ ಮಾಡಿದ್ರೆ ನಿಮ್ಮ ನಡುವೆ ಎಲ್ಲರೂ ಇದರಲ್ಲಿ ಸ್ವಲ್ಪ ಅಲರ್ಟ್ ಆಗ್ಬೇಕು. ಯಾಕಂದ್ರೆ ಎಲ್ಲೆಲ್ಲಿ ಇದಿದೆ ನಮಗೆ ಗೊತ್ತಿದೆ. ಏಕತ್ವೇನ ಯಾರಿದ್ದಾರೆ, ಪೃಥಕ್ವೇನ ಯಾರಿದ್ದಾರೆ, ವಿಶ್ವತೋಮುಖ ಯಾರಿದ್ದಾರೆ. ತಪ್ಪಲ್ಲ ಇದು, ಆದ್ರೆ ಶುದ್ಧ ಅಲ್ಲ. ಜ್ಞಾನ ಯಜ್ಞೇನ, ಜ್ಞಾನದ ಅಭಿವೃದ್ಧಿಯಿಂದ ಕೂಡ ಅಪಿ ಖಂಡಿತವಾಗಿಯೂ ಅನ್ಯೇ ಇತರರು ಯಜಂತಹ ಯಜ್ಞ ಮಾಡುತ್ತಾ ನನ್ನನ್ನು ಉಪಾಸತೆ ಆರಾಧಿಸುತ್ತಾರೆ. ಏಕತ್ವೇನ ಏಕತೆಯಲ್ಲಿ, ಪೃಥಕ್ವೇನ ದ್ವಂದ್ವದಲ್ಲಿ, ಬಹುದಾ ವೈವಿಧ್ಯದಲ್ಲಿ, ವಿಶ್ವತಃ ಮುಖಂ ಮತ್ತು ವಿಶ್ವರೂಪದಲ್ಲಿ. ಅನುವಾದ:
ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಜ್ಞಾನದ ಬೆಳವಣಿಗೆಯಿಂದ ಯಜ್ಞದಲ್ಲಿ ನಿರತರಾದ ಇತರರು, ಇತರರು ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಯಾರನ್ನು ಹೇಳಿದ್ದಾರೆ, ಅವರ ಆ ಪಂಗಡಕ್ಕೆ ಬರದವರು. ಹಿಂದಿನ ಶ್ಲೋಕದಲ್ಲಿ ಇರುವ ವ್ಯಕ್ತಿಯ ಪಂಗಡಕ್ಕೆ ಬರದವರು ಇತರರು. ಹಿಂದಿನ ಶ್ಲೋಕದಲ್ಲಿ ಯಾವ ವ್ಯಕ್ತಿಯ ಬಗ್ಗೆ ಮಾತಾಡ್ತಿದ್ದದ್ದು? 2 ಶ್ಲೋಕದಲ್ಲಿ ಹೇಳಿ ಬೇಗನೆ. ಹೇಳ್ತಿಲ್ಲ ಯಾರು? ನಾನು ಅನ್ಕೊಂಡು ಟಕ್ ಅಂತ ಹೇಳ್ತೀರಿ ಅಂತ. ಹಿಂದಿನ 2 ಶ್ಲೋಕದಲ್ಲಿ ಯಾರ ಬಗ್ಗೆ ಚರ್ಚೆ ನಡೀತಾ ಇತ್ತು? ಮಹಾತ್ಮ. ಧನ್ಯವಾದ. ಮಹಾತ್ಮರ ಬಗ್ಗೆ. ಮಹಾತ್ಮರ ಪಂಗಡದಲ್ಲಿ ಬರದವರು ಇವರು, ಇತರರು ಅಂದ್ರೆ ನಾವೆಲ್ಲ ಮಹಾತ್ಮರ ಪಂಗಡಕ್ಕೆ ಬರಲೇಬೇಕು, ಇಲ್ಲದ್ರೆ ಇತರರ ಪಂಗಡಕ್ಕೆ ಹೋಗ್ತೇವೆ ನಾವು. ಅಷ್ಟು ಡೇಂಜರ್ ಇದೆ. ಆಮೇಲೆ ಮಹಾತ್ಮರ ಪಂಗಡ ಹೇಗೆ ಅಂತ ಹೇಳಿ ನಾವು ಚರ್ಚೆ ಮಾಡಿದ್ದೇವೆ. ಹೇಗಿರ್ತಾರೆ ಅವರು? ಸತತಂ ಕೀರ್ತಯಂತೋಮ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಅದರ ಬಗ್ಗೆ ತುಂಬಾ ಚರ್ಚೆ ಮಾಡಿದ್ದೇವೆ, ಓದಿದ್ದೇವೆ. ಆ ಪಂಗಡಕ್ಕೆ ಬರ್ಲಿಕ್ಕೆ ನಮ್ಮ ಪ್ರಯತ್ನ. ಇಲ್ಲ ಇದ್ರೆ ಏನಾಗ್ತದೆ? ಜ್ಞಾನ ಯಜ್ಞದಲ್ಲಿ ನಾವು ಪ್ರಯತ್ನ ಪಡ್ತಾ ಇರ್ತೇವೆ. ನಾನು ಇಷ್ಟು ಜ್ಞಾನ ಪಡ್ಕೊಂಡೆ, ನನಗೆ ಇಷ್ಟು ಜಪ ಮಾಡ್ಲಿಕ್ಕೆ ಆಗ್ತದೆ, ನಾನು ಇವತ್ತು ಇಷ್ಟು ರೌಂಡ್ ಮಾಡಿದೆ ಎಂಬ, ರೌಂಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಆದ್ರೆ ಮಾಡಿದೆ ಎಂಬ ಅಹಂ ಬರಬಾರದು ನಮಗೆ. ಇಷ್ಟೇ ಮಾಡ್ಲಿಕ್ಕಾಯ್ತು ಅಂತ ಆಗ್ಬೇಕು. ಕೃಷ್ಣ ನನಗೆ ಇನ್ನೂ ಮಾಡಬೇಕು, ದಯವಿಟ್ಟು ಇನ್ನೂ ಮಾಡುವಂತ ಅವಕಾಶ ಕೊಡು, ನನಗೆ ಏನು ಗೊತ್ತಿಲ್ಲ ಅಂತ ಹೇಳುವಂತಹ ಭಾವನೆ ನಮ್ಮಲ್ಲಿ ಡೆವಲಪ್ ಆಗ್ಬೇಕು. ಅದು ಬಿಟ್ಟು ನನಗೆ ಬರ್ತಾ ಇದೆ ಅಂತ, ನಾನು ಮಾಡ್ತಿದ್ದೇನೆ, ನಾನೇ ಭಕ್ತ ಅಂತ ಹೇಳೋ ಯೋಚನೆ ಬಂದ್ರೆ ನಾವು ಎಲ್ಲಿದ್ದೇವೆ? ಜ್ಞಾನದಲ್ಲಿದ್ದೇವೆ. ಭಕ್ತಿಯಲ್ಲಿ ಇನ್ನೂ ತಲುಪಲಿಲ್ಲ, ಭಕ್ತಿಗೆ ಬೀಳಿಲ್ಲ, ಇನ್ನು ಜ್ಞಾನದಲ್ಲೇ ಇದ್ದೇವೆ. ನೋಡ್ಲಿಕ್ಕೆ ಭಕ್ತಿಯಾಗೆ ಕಾಣ್ತಾ ಇದೆ, ಖಂಡಿತವಾಗಿ ಅದು ಭಕ್ತಿಯೇ. ಆದರೆ ಭಕ್ತಿಯನ್ನ ನಾವು ಹೇಗೆ ತಗೊಂಡಿದ್ದೇವೆ? ಜ್ಞಾನವಾಗಿ ತಗೊಂಡಿದ್ದೇವೆ. ಅದ ಕಾರಣ ತುಂಬಾ ಅಲರ್ಟ್ ಆಗಿರ್ಬೇಕು ನಾವು. ನಮ್ಮ ಮನ ಪರಿವರ್ತನೆ ಎಷ್ಟಾಗಿದೆ ಅಂತ ಹೇಳಿ ಲಿಟ್ಮಸ್ ಪೇಪರ್ ಹಾಕಿ ಹೇಗೆ ಆಸಿಡ್ ಮತ್ತು ಆಲ್ಕಲಿನ ಚೆಕ್ ಮಾಡ್ತಾರೆ, ಕರೆಕ್ಟ್ ಅಲ್ಲ? ನ್ಯೂಟ್ರಲ್ ಏನೇ ಆಗಿರ್ಲಿ, ಅದನ್ನು ಹೇಗೆ ಚೆಕ್ ಮಾಡ್ತಾರೆ, ನಾವು ಚಿಕ್ಕದಿರುವಾಗೆಲ್ಲ ಹಾಕಿ ಚೆಕ್ ಮಾಡಿದ್ದೇವಲ್ಲ, ಅದೇ ರೀತಿಯಲ್ಲಿ ನಮ್ಮ ಮನೋಬುದ್ಧಿ ಅಹಂಕಾರದಲ್ಲಿ ಏನು ತುಂಬಿದೆ ಅಂತ ಹೇಳಿ ಚೆಕ್ ಮಾಡ್ತಾ ಇರ್ಬೇಕು. ಅದು ಹೇಗೆ ಗೊತ್ತಾಗ್ತದೆ? ಈ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ಹೇಳಿದೆ. ಏನ್ ಹೇಳಿದೆ? ಅನಸೂಯವೇ. ಆ ಅನಸೂಯೆ ನಮ್ಮ ಹೃದಯದಲ್ಲಿ ಇದೆ, ನನಗೆ ಇನ್ನೂ ಏನೋ ಬೇಕು. ಅದಕ್ಕೇನು ಹೇಳ್ತಾರೆ? ಹಣ, ಅಂತಸ್ತು, ಫೇಮಸ್ ಆಗ್ಬೇಕು, ಈ ರೀತಿಯದೆಲ್ಲ, ಕನಕ, ಕಾಮಿನಿ, ಸಂಪತ್ತು, ಇದೆಲ್ಲ ಯಾರಿಗೆ ಬೇಕು 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 ಅಂತ ಅನ್ನಿಸ್ತಾ ಇರ್ತದೆ, ಅಂಥವರನ್ನ ಹೇಳ್ತಾ ಇರುವಂಥದ್ದು. ಹಾಗೆ ಆಗ್ಲೇಬಾರದು ಅಂತ ಹೇಳಿ. ಜ್ಞಾನದ ಬೆಳವಣಿಗೆಯಿಂದ ಯಜ್ಞದಲ್ಲಿ ನಿರತರಾದ ಇತರರು ಭಗವಂತನನ್ನು ಅದ್ವಿತೀಯನೆಂದು, ನಾನು ಭಗವಂತ ಒಂದೇ ಎಂದು, ಹಲವು ರೂಪಗಳಲ್ಲಿ ಇರುವವನೆಂದು, ಬೇರೆ ಬೇರೆ ದೇವತೆಗಳೆಲ್ಲರೂ ಕೃಷ್ಣ ಅಂತ ಹೇಳುವಂತ, ಮತ್ತು ವಿಶ್ವರೂಪದಲ್ಲಿಯೂ ಪೂಜಿಸುತ್ತಾರೆ. ಶುದ್ಧ ಭಕ್ತರು ಹೇಗೆ ಪೂಜಿಸ್ತಾರೆ, ಮಹಾತ್ಮರು ಹೇಗೆ ಪೂಜಿಸ್ತಾರೆ? ಶ್ರೀಲ ಪ್ರಭುಪಾದರ ಇದರಲ್ಲಿ ಏನ್ ಬರೆದಿದ್ದಾರೆ? ಅವರಿಗೆ ಒಬ್ಬರೇ ಕಾಣುವುದು, ಎಲ್ಲಿ ಹೋದ್ರು ಸ್ಥಾವರ ಜಂಗಮ ದೇಕಿ ತಾರ ಮೂರ್ತಿ. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಯಾರ ಮೂರ್ತಿ ಕಾಣ್ತದೆ ಎಲ್ಲಿ ನೋಡಿದ್ರು, ಅಲ್ಲಿ ನಿರ್ಜೀವ ವಸ್ತುವಲ್ಲೇ ಆಗಿರ್ಲಿ, ಸಜೀವ ಇರ್ಲಿ, ಎಲ್ಲಿ ನೋಡ್ಲಿ, ಜಂಗಮದಲ್ಲಿ ಅಂದ್ರೆ ಕಾಡಿನಲ್ಲಿ ನೋಡ್ಲಿ, ಸಿಟಿಯಲ್ಲಿ ನೋಡ್ಲಿ, ಎಲ್ಲಿ ನೋಡಿದ್ರು ಯಾರು ಕಾಣ್ತಾರೆ? ರಾಧಾಕೃಷ್ಣ. ಇಲ್ಲಿ ವಿಚಾರವೇ ಬೇರೆ. ಭಾವಾರ್ಥ: ಈ ಶ್ಲೋಕವು ಹಿಂದಿನ ಶ್ಲೋಕಗಳ ಸಾರಾಂಶ. ಕೃಷ್ಣ ಪ್ರಜ್ಞೆಯಲ್ಲಿ ಪರಿಶುದ್ಧರಾಗಿ, ಸಾರಾಂಶ ಯಾಕೆ ಅಂತ ಹೇಳಿದ್ರೆ, ಎಲ್ಲವನ್ನ ಅರ್ಥ ಮೇಲೆ ಇದು ಮಾಡಬಾರದು ಅಂತ ಹೇಳೋ ಉದ್ದೇಶಕ್ಕೆ. ಕೃಷ್ಣರ ಪ್ರಜ್ಞೆಯಲ್ಲಿ ಪರಿಶುದ್ಧರಾಗಿ, ಕೃಷ್ಣನನ್ನು ಬಿಟ್ಟು ಬೇರೆ ಏನನ್ನೂ ತಿಳಿಯದವರಿಗೆ ಮಹಾತ್ಮರೆಂದು ಹೆಸರು ಎಂದು ಪ್ರಭು ಅರ್ಜುನನಿಗೆ ಹೇಳುತ್ತಾರೆ. ಕೃಷ್ಣನನ್ನು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವರಿಗೆ, ಅಂತವರು ಮಹಾತ್ಮರು. ಆದರೂ ನಿಖರವಾಗಿ ಮಹಾತ್ಮರ ಸ್ಥಾನದಲ್ಲಿಯೇ ಇಲ್ಲದಿದ್ದರೂ ವಿವಿಧ ರೀತಿಗಳಲ್ಲಿ ಕೃಷ್ಣನನ್ನು ಪೂಜಿಸುವ ಇತರರು ಇದ್ದಾರೆ. ಅವರಲ್ಲಿ ಕೆಲವರು ಸಂಕಟದಲ್ಲಿರುವವರು. ಯಾರಿದು? ಆರ್ತೋ,
ಆರ್ಥಿಕವಾಗಿ ರಿಕ್ತರಾದವರು, ಅರ್ಥಾರ್ಥಿ, ಕುತೂಹಲವುಳ್ಳವರು, ಜಿಜ್ಞಾಸು ಮತ್ತು ಜ್ಞಾನವನ್ನು ಬೆಳೆಸಿಕೊಳ್ಳುವುದರಲ್ಲಿ ನಿರತರಾದವರು ಜ್ಞಾನಿ ಎಂದು ಈಗಾಗಲೇ ವರ್ಣಿಸಲಾಗಿದೆ. ಆದರೆ ಇದಕ್ಕಿಂತ ಕೆಳಮೆಟ್ಟ, ಯಾವುದಕ್ಕಿಂತ? ಈ 4 ಪಂಗಡಕ್ಕಿಂತ ಕೆಳಮಟ್ಟದಲ್ಲಿರೋರನ್ನು ಹೇಳ್ತಾ ಇದ್ದಾರೆ. ಇನ್ನೂ ಇತರರಿದ್ದಾರೆ. ಇವರು 3 ವರ್ಗಗಳವರು. ತಾನು ಪರಮ ಪ್ರಭುವಿನೊಂದಿಗೆ ಒಂದು ಎಂದು ಪೂಜಿಸುವವರು. ಸಿಟ್ಟು ಬರುತ್ತೆ ಅಲ್ಲ ಭಗವಂತನಿಗೆ? ಎಷ್ಟು ಸಿಟ್ಟು ಬಂದ್ರು ಕೂಡ ಭಗವಂತ ಇದನ್ನು ಹೇಳ್ತಿದಾರಲ್ಲ ನೋಡಿ. ಭಗವಂತ ಎಷ್ಟು ಕರುಣೆ ಭಗವಂತನಿಗೆ ಭಕ್ತಿಗಳಲ್ಲಿ. ಹೇಗಾದ್ರೂ ಪೂಜೆ ಮಾಡ್ಲಿ, ಹೇಗಾದ್ರೂ ಮಾಡ್ಲಿ, ಆ ಭಕ್ತಿಯನ್ನು ಮಾತ್ರ. ಭಕ್ತ್ಯಾ ತುಷ್ಯತಿ ಕೇವಲಂ ನಚ ಗುಣೈ ಭಕ್ತಿ ಪ್ರಿಯೋ ಮಾಧವ. ಭಗವಂತ ಬರೀ ಭಕ್ತಿಯನ್ನು ನೋಡೋರು. ಅಂತ ಅದ್ಭುತವಾದಂತಹ ಭಗವಂತನ ದಾಸರಾಗುವುದಷ್ಟು ಸುಲಭವ? ಪರಮ ಪ್ರಭುವಿನ ಯಾವುದಾದರೂ ರೂಪವನ್ನು ಸೃಷ್ಟಿಸಿಕೊಂಡು ಅದನ್ನು ಪೂಜಿಸುವವರು ಮತ್ತು ದೇವೋತ್ತಮ ಪರಮ ಪುರುಷನ ವಿಶ್ವರೂಪವನ್ನು ಒಪ್ಪಿಕೊಂಡು ಅದನ್ನು ಪೂಜಿಸುವವರು. ಅರ್ಥ ಆಯ್ತಲ್ಲ? ಇದು 3. ಫಸ್ಟ್ ಇದೇನು? ಏಕತ್ವೇನ. ಸೆಕೆಂಡ್ ಇದು ಪೃಥಕ್ವೇನ. 3ನೇದು ವಿಶ್ವತೋಮುಖ. ಏಕತ್ವೇನ ಅಹಂಗ್ರೋಪಾಸನ ಅಂತ ಹೇಳ್ತಾರೆ. ಏಕತ್ವೇನ, ಪೃಥಕ್ವೇನ, ವಿಶ್ವತೋಮುಖ. ಈ 3ರಲ್ಲಿ ಅತ್ಯಂತ ಕೆಳಗಿನ ಹಂತದಲ್ಲಿರುವವರು ಅದ್ಯಾವುದು? 1ನೇದ್ದು. ಇದರಲ್ಲಿ ಈ 3ರಲ್ಲಿ 1ನೇದ್ದು ಇನ್ನೂ ಕೆಳಗೆ. ತಾವು ಅದ್ವೈತಿಗಳೆಂದು ಭಾವಿಸಿಕೊಂಡು, ಯಾಕಂದ್ರೆ ಯಾರು ಅದ್ವೈತಿ ಅಲ್ಲ, ಯಾರು ಅದ್ವೈತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಭಾವಿಸಿಕೊಂಡು, ಇದೊಂದು ಭಾವನೆ ಅಷ್ಟೇ, ಭಾವಿಸಿಕೊಂಡು ತಮ್ಮನ್ನೇ ಪರಮ ಪ್ರಭು ಎಂದು ಪೂಜಿಸಿಕೊಳ್ಳುವವರು ಬಹು ಹೆಚ್ಚಿನ ಸಂಖ್ಯೆಯವರು. ಇಡೀ ಜನಸಂಖ್ಯೆಯಲ್ಲಿ, ಮಾನವ ಜನಸಂಖ್ಯೆಯಲ್ಲಿ ಎಲ್ಲಿಯೇ ಹೋಗ್ಲಿ, ಅದಕ್ಕೊಂದು ಪಟ್ಟ ಬೇಕು ಅಂತ ಇಲ್ಲ. ಮನಸ್ಸಿನ ಒಳಗಿರ್ತದೆ ಕೆಲವರಿಗೆ, ಹೇಳಬೇಕು ಅಂತಿಲ್ಲ. ಅವ್ರು ಯಾವುದೇ ಜಾತಿ ಪಂಗಡ ಇರಲಿ, ಆದರೆ ನಾನೇ ದೇವರು, ನಾನು ಸತ್ತ ಮೇಲೆ ದೇವರಾಗ್ತೇನೆ, ನಾನು ಸಾಧನೆ ಮಾಡಿದರೆ ದೇವರಾಗ್ತೇನೆ ಅಂತ ಹೇಳುವ ಭಾವ ಇದೆಯಲ್ಲ. ನಾನೇ ಕೃಷ್ಣ ಅಂತ ಹೇಳಲಿಕ್ಕಿಲ್ಲ, ನಾನೇ ಎಲ್ಲರ ಬೊಡೆಯ ಅಂತ ಹೇಳುವ ಭಾವ ಇದೆಯಲ್ಲ, ಅದು ತುಂಬಾ ಡೇಂಜರಸ್ ಭಾವ. ಅದರಿಂದಾಗಿ ನಾವಿಲ್ಲಿ ಕೊಳಿತಾ ಇರುವಂಥದ್ದು. ನಾನು ಪರ್ಫೆಕ್ಷನ್ ಆದ ಮೇಲೆ ನಾನೇ ಭಗವಂತನಾಗ್ತೇನೆ ಅಂತ ಹೇಳುವ ಭಾವ, ಅದು ಹೈಯೆಸ್ಟ್ ಲೆವೆಲ್ ಆಫ್ ಸೆನ್ಸ್ ಗ್ರಾಟಿಫಿಕೇಶನ್. ಅದು ಇಂದ್ರಿಯ ತೃಪ್ತಿಯ ತುದಿ. ಅದು ಅದಕ್ಕಿಂತ ಜಾಸ್ತಿ ಇಂದ್ರಿಯ ತೃಪ್ತಿ ಇಲ್ಲ. ಬೇರೆಲ್ಲ ಇಂದ್ರಿಯ ತೃಪ್ತಿ ಆಗ್ಲಿಕ್ಕೆ ಕಾರಣ ಇದೆಯಾ? ಯಾಕೆ? ನಾನೇ ಒಡೆಯ, ನಾನೇ ಭಗವಂತ ಅಂತ ಹೇಳುವಂತಹ ವಿಚಾರ. ನಾನೇ ಎಲ್ಲವನ್ನ ಎಂಜಾಯ್ ಮಾಡಬೇಕು, ಎಲ್ಲವನ್ನ ಸುಖ ಪಡಬೇಕು ಅಂತ ಹೇಳಿ. ಆದ ಕಾರಣ ನಾವು ಅವರಿವರಿಗೆ ಹೇಳುವಂಥದ್ದಲ್ಲ, ನಮ್ಮಲ್ಲೇ ಇರುವಂತ ಈ ಭಾವವನ್ನ ಕಂಪ್ಲೀಟ್ ಆಗಿ ತೊಲಗಿಸ್ಬೇಕು. ನಾವು ಇನ್ಯಾರಿಗೆ ಹೇಳಲಿಕ್ಕೆ ಹೊರಡುವವರಲ್ಲ, ಅವರು ಹೀಗೆ ಇವರು ಹಾಗೆ ಅಲ್ಲ. ನಮ್ಮ ಹೃದಯದಲ್ಲಿರುವಂತಹ ಈ ಭಾವ ಇದೆಯಲ್ಲ, ಈ ಭಾವನೆಯನ್ನ ನಾವು ಸಂಪೂರ್ಣ ತೆಗಿಬೇಕು. ಇಲ್ಲ ಅಂತ ಹೇಳಿದ್ರೆ ಭಗವಂತನ ಹತ್ತಿರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಸ್ವೀಕರಿಸ್ತಾ ಇದ್ದಾನೆ, ಅದು ಭಗವಂತನ ಗ್ರೇಟ್ನೆಸ್. ಆದರೆ ಭಗವಂತ ಅವನನ್ನ ಎಷ್ಟು ಕೀಳು ಅಂತ ಹೇಳ್ತಿದ್ದಾರೆ ಭಗವಂತನೇ. ಈ ಜನರು, ಅದರಲ್ಲೂ ಮುಖ್ಯವಾಗಿ ಶ್ರೀಲ ಪ್ರಭುಪಾದರಂತ ಆಚಾರ್ಯ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಹೋಗ್ತಾ ಇದ್ದೇನೆ. ಆ ತರದವರೇ ಹೆಚ್ಚಿನ ಸಂಖ್ಯೆಯವರು ಅಂದ್ರೆ ಏನು? ಜನಸಂಖ್ಯೆಯಲ್ಲಿ ಈ ತರದವರೇ ಹೆಚ್ಚಿನ ಸಂಖ್ಯೆ ಅಂದ್ರೆ ಏನು ಅರ್ಥ? ನಾವು ಹೆಚ್ಚಿನವರು ಹೀಗೆ ಅಂತ ಅರ್ಥ. ಆದ ಕಾರಣ ಇದರಿಂದ ನಾವು ಹೇಗಾದ್ರೂ ಮಾಡಿ ಹೊರಗೆ ಬರಬೇಕು. ಈ ಜನರು ತಾವೇ ಪರಮ ಪ್ರಭು ಎಂದು ಯೋಚಿಸುತ್ತಾರೆ ಮತ್ತು ಈ ಮನಸ್ಥಿತಿಯಲ್ಲಿ ತಮ್ಮನ್ನೇ ಪೂಜಿಸಿಕೊಳ್ಳುತ್ತಾರೆ. ನಾನು ಚಿಕ್ಕದಿರುವಾಗ ಹಾಗೆ ಅನ್ಕೊಳ್ತಾ ಇದ್ದೆ. ಚಿಕ್ಕದಿರುವಾಗ ನಾನು ಏನ್ ಅನ್ಕೊಳ್ತಿದ್ದೆ? ನಾನು ಸ್ವಲ್ಪ ಎಲ್ಲ ಶುದ್ಧ ಆದ್ರೆ ನಾನೇ ಭಗವಂತ ಆಗಬಲ್ಲೆ ಎಂಬ ಭಾವನೆ ಇತ್ತು. ಈ ರೀತಿಯಲ್ಲಿ ಮಕ್ಕಳಿರುವಾಗ್ಲೇ ನಮಗೆ ಬೇರೆ ಬೇರೆ ರೀತಿಯ ಯೋಚನೆ ಬರ್ತದೆ. ಅದಕ್ಕೋಸ್ಕರ ಕೌಮಾರಂ ಆಚರೇತ್ ಪ್ರಾಜ್ಞ. ಯಾರು ಹೇಳ್ತಾರೆ ಕೌಮಾರಂ ಆಚರೇತ್ ಪ್ರಾಜ್ಞ ಅಂತ ಹೇಳಿ? ಧರ್ಮಾನ್ ಭಾಗವತಾನ್ ಇಹ ದುರ್ಲಭಂ ಮಾನುಷಂ ಜನ್ಮ. ಯಾರು ಹೇಳ್ತಾರೆ? ಯಾರಿಗಾದ್ರೂ ಕೇಳಿದ್ದೀರಾ ಇದನ್ನ, ಈ ಶ್ಲೋಕವನ್ನ? ಯಾರು ಹೇಳ್ತಾ ಇರುವಂತದ್ದು?
ಬರೀ 5 ವರ್ಷದ ಹುಡುಗ ಹೇಳ್ತಾ ಇರುವಂತ, ಬರೀ 5 ವರ್ಷದ ಹುಡುಗ. ನನ್ನ ಹಾಗೆ 40 ದಾಟಿದವರು ಅಲ್ಲ, ಯಾರು ಅಲ್ಲ, ಬರೀ 5 ವರ್ಷದ ಹುಡುಗ ಹೇಳ್ತಾ ಇರುವಂತ. ಯಾರು ಆ ಹುಡುಗ? ಪ್ರಹ್ಲಾದ ಪ್ರಭು. ಎಸ್, ಧನ್ಯವಾದ ಮಾತಾಜಿ. ಪ್ರಹ್ಲಾದ ಮಹಾರಾಜರು ಹೇಳ್ತಾ ಇರುವಂತದ್ದು ಏನ್ ಹೇಳ್ತಿದ್ದಾರೆ? ತುಂಬಾ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನ್ ಇಹ. ಈ ಮನುಷ್ಯ ಜನ್ಮ ಸಿಗುವುದು ಅಷ್ಟು ಸುಲಭವಲ್ಲ. ನಾವು ಬೇರೆ ಎಲ್ಲದಕ್ಕೂ ವ್ಯರ್ಥ ಮಾಡ್ತಿದ್ದೇವೆ. ನಿಜವಾಗಿ ಏನು ಅಂತಂದ್ರೆ ಭಗವಂತನಿಗೆ ಶರಣಾಗುವುದೇ, ಸಂಪೂರ್ಣ ರೀತಿಯಲ್ಲಿ ಭಗವಂತನಿಗೆ ಶರಣಾಗುವುದೇ ಇಂಪಾರ್ಟೆಂಟು. ಯಾಕೆಂದ್ರೆ ಈ ಜನ್ಮ ಪುನಃ ಮನುಷ್ಯ ಜನ್ಮ ಸಿಗ್ತದೆ ಅಂತ ಏನು ಗ್ಯಾರಂಟಿ ಇಲ್ಲ. ಅಂತಹ ಮನುಷ್ಯನ ಜನ್ಮ ಸಿಕ್ಕಿದ್ದೇ ಭಾಗ್ಯ. ಅದರಲ್ಲೂ ಈ ರೀತಿ ಸಮಯ ವ್ಯರ್ಥ ಮಾಡಬಾರದು. ಯಾವುದರಲ್ಲಿ? ಏಕತ್ವೇನ ಪೃಥಕ್ವೇನ, ಆಮೇಲೆ ವಿಶ್ವತೋಮುಖಂ, ಆಮೇಲೆ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ, ಈ ರೀತಿಯದೆಲ್ಲ ವ್ಯರ್ಥ ಮಾಡದೆ ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗಿ ಭಗವತ್ ಸೇವೆಯನ್ನ, ನವವಿಧವಾದ ರೀತಿಯ ಭಗವತ್ ಸೇವೆಯನ್ನ ಭಕ್ತರ ಮಾರ್ಗದರ್ಶನದಲ್ಲಿ ಮಾಡುದು ಅಷ್ಟೇ. ಭಕ್ತಿ ಅಂತ ಹೇಳಿದ್ರೆ ಅಷ್ಟು ಸಿಂಪಲ್. ಅದಕ್ಕೋಸ್ಕರ ಆಚಾರ್ಯರೆಲ್ಲ ಹೇಳ್ತಾರೆ, ಭಕ್ತಿಯಲ್ಲಿ ನಾವೇನಾಗ್ತಾರೆ? ದಾಸಭಾವ. ದಾಸಭಾವ ಅಂತ ಹೇಳಿದ್ರೆ ನಮ್ದು ಅಂತ ಏನಿಲ್ಲ, ನಮ್ಮ ಜ್ಞಾನಕ್ಕೆ ಬೆಲೆ ಇಲ್ಲ, ಅವರೇನು ಹೇಳಿದ್ದಾರೆ ಅದನ್ನು ಮಾಡೋದು ಅಷ್ಟೇ. ಶಿಷ್ಯ ಅಂದ್ರೂ ಅಷ್ಟೇ. ಶಿಷ್ಯ ಅಥವಾ ಡಿಸೈಪಲ್ ಅಂದ್ರೆ ಏನು? ಗುರುಗಳು ಹೇಳಿದ್ದನ್ನ ಮಾಡುದು. ಆದ್ರೆ ನಾವು ಗುರುಗಳಿಗೆ ಹೇಳ್ತೇವೆ, ನಾವೆಲ್ಲರೂ ಗುರುಗಳಿಗೆ ಸಜೆಷನ್ ಕೊಡ್ಲಿಕ್ಕೆ ರೆಡಿ, ಪ್ರಭುಪಾದರಿಗೆ ಸಜೆಷನ್, ಭಗವಂತನಿಗೆ ಸಜೆಷನ್ ಕೊಡ್ಲಿಕ್ಕೆ ರೆಡಿ ನಾವು. ಆದ ಕಾರಣ ನಾವು ಶಿಷ್ಯರಲ್ಲ. ಈ ಜನರು ತಾವೇ ಪರಮ ಪ್ರಭು ಎಂದು ಯೋಚಿಸುತ್ತಾರೆ ಮತ್ತು ಈ ಮನಸ್ಥಿತಿಯಲ್ಲಿ ತಮ್ಮನ್ನೇ ಪೂಜಿಸಿಕೊಳ್ಳುತ್ತಾರೆ. ಮೊದಲನೆಯವರು ಏಕತ್ವೇನ. ಇದು ಒಂದು ರೀತಿಯ ದೇವರ ಪೂಜೆಯೇ. ಅದು ಹೇಗೆ ನನಗೆ ಗೊತ್ತಾಗ್ತಿಲ್ಲ. ಇದು ಒಂದು ರೀತಿಯ ದೇವರ ಪೂಜೆ. ಯಾಕೆ ಅಂತ ಹೇಳಿದ್ರೆ ಆತ್ಮ ಕೂಡ ಭಗವಂತನ ಒಂದು ವಿಭಿನ್ನ ಅಂಶ, ಭಿನ್ನವಾಗಿ ಬಂದಂತ ವಿಶೇಷವಾದ ಭಿನ್ನ ಅಂಶ. ಅದನ್ನೇ ನಾನೇ ದೇವರು, ನಾನೇ ಭಗವಂತ ಅಂತ ಹೇಳಿ ಪೂಜೆ ಮಾಡ್ತಿದ್ದಾನೆ. ಅದು ಲೋವೆಸ್ಟ್. ಅದನ್ನ ಸ್ವೀಕಾರ ಮಾಡ್ಲಿಕ್ಕೆ ನಾವು ರೆಡಿ ಇರಬಾರ್ದು. ಏಕೆಂದರೆ ಅವರು ತಾವು ಐಹಿಕ ದೇಹವಲ್ಲ. ಈಗ ಹಿಂದಿನ ಸೆಂಟೆನ್ಸ್ ಅಲ್ಲಿ ಏನು, ಈ ತರದವರೇ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರೆ ಅರ್ಥ ಏನು? ಅರ್ಥ ಏನು? ಪ್ರೊಪೆನ್ಸಿಟಿ ಹಾಗೆ. ನಮ್ಮ ಮನಸ್ಸು ಆ ಕಡೆಯೇ ಹೋಗೋದು. ಯಾವುದ ಕಡೆ? ನಾನೇ ದೊಡ್ಡವ, ಎಲ್ಲರಿಗಿಂತ ಬೆಸ್ಟ್ ನಾನು, ಎಲ್ಲರಿಗಿಂತ ಬೆಸ್ಟ್ ನಾವು. ಭಕ್ತಿಗೆ ಬಂದ ಮೇಲೆ ಕೂಡ ಎಲ್ಲರಿಗಿಂತ ಬೆಸ್ಟ್ ನಾನು. ನಮಗೆಲ್ರಿಗೂ ಅನ್ನಿಸ್ತದಿಲ್ವಾ? ಎಲ್ರಿಗೂ ಅನ್ನಿಸ್ತದೆ ನಾನು ಬೆಸ್ಟ್ ಡಿವೋಟಿ. ಯಾವುದೋ ಒಂದು ಕ್ಲಾಸ್ ಕೇಳುವಾಗ ಶ್ರೀಲ ಪ್ರಭುಪಾದ ಹೇಳುವಾಗ ಇಲ್ಲ ಇಲ್ಲ ಅಂತ ಅನ್ನಿಸ್ತದೆ. ಸ್ವಲ್ಪ ಹೊತ್ತು ಹೋಗುವಾಗ ಸ್ವಲ್ಪ ಜಪ ಚೆನ್ನಾಗಿ ಮಾಡಿದ್ರೆ ಒಂದು ದಿವಸ ನಾನು ಬೆಸ್ಟ್ ಜಪ ಮಾಡಿದ್ದೇನೆ, ಆ ಭಗವದ್ಗೀತೆ ನಾನು ಚೆನ್ನಾಗಿ ಓದ್ತೀನಿ, ನಾನು ಡೈಲಿ 2 ಗಂಟೆ ಓದ್ತೀನಿ. ನೀವು ಓದಿದ್ರಾ? ಕೇಳಿದ್ರೆ ನೀವು ಓದಿದ್ರಾ ಅಂತ ಕೇಳಿದ್ರ ಅರ್ಥ ಏನು? ನಾನು ಓದಿದೆ ಅಂತ ತೋರಿಸ್ಕೊಳ್ಳಿಕ್ಕೆ. ನಾನು ಬೆಳಿಗ್ಗೆ ಬೇಗ ಹೇಳ್ತೇನೆ, ನೀವೆದ್ರಾ? ಅಂದ್ರೆ ನಮ್ಮಲ್ಲಿ ಭಕ್ತಿಗೆ ಬಂದ ಮೇಲೆ ಕೂಡ ಈ ರೀತಿಯ ಭಾವನೆಗಳಿದೆ. ಗೊತ್ತಿಲ್ಲ ನಮ್ಗೆ ಇದೆ ಅಂತ ಹೇಳಿ ಅದನ್ನ ಗೊತ್ತುಪಡಿಸ್ಬೇಕು ನಾವೇ. ನಾವೇ ಏನ್ ಮಾಡ್ಬೇಕು? ಡಿಸೆಕ್ಷನ್ ಅಂತ ಹೇಳ್ತಾರೆ. ಡಿಸೆಕ್ಷನ್ ಅಂತ ಹೇಳಿದ್ರೆ ಕಟ್ 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 ಮಾಡಿ ವಿಂಗಡಿಸಿ ವಿಂಗಡಿಸಿ ನೋಡುವಂಥದ್ದು, ಅಳಿಯುವಂಥದ್ದು. ಈ ರೀತಿಯಲ್ಲಿ ನಾವು ಅಳಿಲಿಕ್ಕೆ ಪ್ರಯತ್ನ ಪಡಬೇಕು ಶಾಸ್ತ್ರದ ಪ್ರಮಾಣದ ಮುಖಾಂತರ. ಆಗ ಗೊತ್ತಾಗ್ತದೆ ನಮ್ಮಲ್ಲಿ ಹೇಗೆ ಈ ತರದ್ದೆಲ್ಲ ಭಾವನೆಗಳು ಅಡಗಿದೆ ಅಂತೇಳಿ. ಅದಕ್ಕೋಸ್ಕರ ಭಗವಂತ ಇಲ್ಲಿ ತೋರಿಸ್ಕೊಡ್ತಿದ್ದಾರೆ, ಈ ತರದೆಲ್ಲ ಮನಸ್ಸಿನಲ್ಲಿ ಇರ್ತದೆ. ಇದನ್ನು ಹೊರಗೆ ಹಾಕ್ಲಿಲ್ಲ ಅಂದ್ರೆ ಶುದ್ಧ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 14ನೇ ಶ್ಲೋಕಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದು? ಸತತಂ ಕೀರ್ತಯಂತೋಮ, ಅದಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. 13ನೇ ಶ್ಲೋಕದ ವ್ಯಕ್ತಿ ಆಗ್ಲಿಕ್ಕೂ ಸಾಧ್ಯ ಇಲ್ಲ, ಮಹಾತ್ಮನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಅವರು ತಾವು ಐಹಿಕ ದೇಹವಲ್ಲ. ಇಷ್ಟು ಕ್ವಾಲಿಫಿಕೇಶನ್ ಉಂಟು ಅವರಿಗೆ. ಏನು ಅವರಿಗೆ ಕ್ವಾಲಿಫಿಕೇಶನ್ ಏನಿರುವುದು? ಐಹಿಕ ದೇಹವಲ್ಲ, ಆದರೆ ವಾಸ್ತವವಾಗಿ ಚೇತನಾತ್ಮರು ಎನ್ನುವುದನ್ನು ಅರ್ಥ ಮಾಡಿಕೊಳ್ತಾರೆ. ಸ್ವಲ್ಪ ನಾಲೆಜ್. ಏನದು ನಾಲೆಜ್? ನಾನು ಆತ್ಮ, ನಾನು ದೇಹ ಅಲ್ಲ. ನಮಗೆ ಅಷ್ಟು ಆಗ್ಲಿಲ್ಲ ಅಲ್ಲ, ನಿಜವಾಗಿ ನೋಡಿದ್ರೆ ನಮಗೆ ಅಷ್ಟು ಆಗ್ಲಿಲ್ಲ ಪ್ರಾಕ್ಟಿಕಲಿ. ಆದ್ರೆ ಥಿಯರಿಟಿಕಲಿ ನಮಗೆ ಅರ್ಥ ಆಗಿದೆ, ಇದೆಲ್ಲ ಪ್ರಯೋಜನ ಇಲ್ಲ. ನಿಜವಾಗಿ ಏನು ಅಂತಂದ್ರೆ ಎಲ್ಲವನ್ನ ಭಗವಂತನ ಸೇವೆಯಲ್ಲಿ ಉಪಯೋಗಿಸುವಂಥದ್ದು ಅಂತ ಹೇಳಿ ಅರ್ಥ ಆಗಿದೆ ಅಲ್ವಾ? ಕಡೇ ಪಕ್ಷ ಈ ಅರ್ಥವು ಪ್ರಧಾನವಾಗಿದೆ. ಯಾವುದು? ನಾನು ಆತ್ಮ, ದೇಹ ಅಲ್ಲ ಅಂತ ಹೇಳುದು ಪ್ರಧಾನವಾಗಿದೆ. ಅದನ್ನು ಭಗವಂತ ಸ್ವೀಕರಿಸುತ್ತಿದ್ದಾರೆ. ಸಾಮಾನ್ಯವಾಗಿ ನಿರಾಕಾರವಾದಿಗಳು ಪರಮಪ್ರಭುವನ್ನು ಈ ರೀತಿ ಪೂಜಿಸುತ್ತಾರೆ.
ದೇವತೆಗಳನ್ನು ಪೂಜಿಸುವವರು, ಕಲ್ಪನಾ ಶಕ್ತಿಯಿಂದ ಯಾವುದೇ ರೂಪವನ್ನಾದರೂ ಪರಮ ಪ್ರಭುವಿನ ಸ್ವರೂಪವೆಂದು ಭಾವಿಸುವವರು ಎರಡನೆಯ ವರ್ಗದವರು. ದೇವತೆಗಳನ್ನು ಪೂಜಿಸುವವರು, ಕಲ್ಪನಾ ಶಕ್ತಿಯಿಂದ ಯಾವುದೇ ರೂಪವನ್ನಾದರೂ ಪರಮ ಪ್ರಭುವಿನ ಸ್ವರೂಪವೆಂದು ಭಾವಿಸುವವರು. ಶಾಸ್ತ್ರ ಪ್ರಮಾಣ ಇಲ್ಲ, ಅವರೇ ಒಂದು ಊಹನೆ ಮಾಡುದು. ಒಂದು ಕಲ್ಲಿಟ್ಟು ಇದೇ ಕೃಷ್ಣ ಅಂತ ಹೇಳುದು, ಆಮೇಲೆ ಯಾವುದೋ ಒಂದು ದೇವತೆಯನ್ನ ಕೃಷ್ಣ ಅಂತ ಹೇಳುವಂತ ಇಲ್ಲ, ಸಾಧ್ಯವೇ ಇಲ್ಲ. ಅಂಥವರು ಎರಡನೇ ವರ್ಗದ. ಮೂರನೇ ವರ್ಗ, ಈ ಐಹಿಕ ವಿಶ್ವದ ಅಭಿವ್ಯಕ್ತಿಯ ಆಚೆ ಬೇರೆನನ್ನೂ ಕಲ್ಪಿಸಿಕೊಳ್ಳಲಾರದವರು. ಅಂದ್ರೆ ಈ ಭೌತಿಕಕ್ಕಿಂತ ಮೇಲೆ ಏನೋ ಇದೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಆಗದೆ ಇರುವವರು ಏನಂತ ತಗೊಳ್ತಾರೆ, ಭೌತಿಕದಲ್ಲಿ ಇರುವಂತಹ ದೊಡ್ಡ ದೊಡ್ಡ ವಸ್ತುವನ್ನ ಭಗವಂತ ಅಂತ ತಗೊಳ್ತಾರೆ. ಬೆಟ್ಟ, ಹಿಮಾಲಯ ಪರ್ವತ, ದೊಡ್ಡ ನದಿ, ಸಮುದ್ರಗಳು ಇದೆಲ್ಲ ಸೇರಿ ಆದ ಕಾರಣ ಭಗವಂತನ ವಿಶ್ವರೂಪವನ್ನ ಅವರು ಅನುಸಂಧಾನ ಮಾಡ್ತಾರೆ. ಅವರು ವಿಶ್ವವನ್ನೇ ಪರಮಜೀವಿ ಎಂದು, ವಿಶ್ವವನ್ನೇ ಪರಮಜೀವಿ ಅಂದ್ರೇನು? ಅದರಲ್ಲಿ ಸಂಚಲನ ಇದೆ, ಪ್ರಾಣದ ಸಂಚಲನ ಇದೆ, ಅದು ವೃದ್ಧಿ ಆಗ್ತದೆ, ಅದು ಭಗವಂತ ಅಂತ ಹೇಳಿ ಪರಮಜೀವಿ ಎಂದು ಅಥವಾ ಅಸ್ತಿತ್ವದಲ್ಲಿರುವ ವಸ್ತುವೆಂದು ಭಾವಿಸಿ ಅದನ್ನೇ ಪೂಜಿಸುತ್ತಾರೆ. ಅಲ್ಲಿ ಭಗವಂತ ಪರಮಾತ್ಮನಾಗಿ ಬಂದ ಕಾರಣ ತಾನೇ ಅಲ್ಲಿ ಅಸ್ತಿತ್ವ ಇರುವಂಥದ್ದು, ಅಲ್ಲಿ ಅದಕ್ಕೆ ಜೀವ ಬರುವಂಥದ್ದು. ಅಲ್ಲಿ ಪರಮಾತ್ಮ ಬರಲಿಲ್ಲ ಅಂದ್ರೆ ಅದು ಜಡ ಅಷ್ಟೇ, ಎಲ್ಲವೂ ಜಡ. ಅಲ್ಲಿ ಸೂರ್ಯ ಗ್ರಹವೂ ಜಡ, ಚಂದ್ರ ಗ್ರಹವೂ ಜಡ, ಭೂಗ್ರಹವೂ ಜಡ. ಅಲ್ಲಿ ಭಗವಂತನ ಅಸ್ತಿತ್ವ ಇರುವ ಕಾರಣ ಅದಕ್ಕೆ ಕಾರ್ಯಪ್ರವೃತ್ತಿ, ಅಲ್ಲಿಗೆ ಚಲನೆ ಬಂದಿದೆ. ಅವರು ವಿಶ್ವವನ್ನೇ ಪರಮ ಜೀವಿ ಎಂದು ಅಥವಾ ಅಸ್ತಿತ್ವದಲ್ಲಿರುವ ವಸ್ತು ಎಂದು ಭಾವಿಸಿ ಅದನ್ನೇ ಪೂಜಿಸುತ್ತಾರೆ. ವಿಶ್ವವು ಪರಮ ಪ್ರಭುವಿನ ಒಂದು ರೂಪ, ಅದರಲ್ಲಿ ಏನು ಸಂಶಯ. ಆದರೆ ಅವನು ಭಗವಂತ ನೇರವಾಗಿ ಅದರಲ್ಲಿಲ್ಲ, ಪರೋಕ್ಷವಾಗಿ ಪರಮಾತ್ಮ ಅಂದ್ರೆ ಎಕ್ಸ್ಪಾನ್ಷನ್ ಆಗಿ ಭಗವಂತ ಅಲ್ಲಿದ್ದಾರೆ. ಆದ ಕಾರಣ ಇದು ನಮಗೆ ಯಾರ್ಯಾರು ಹೇಗಿದ್ದಾರೆ, ಹೇಗೆ ಭಗವಂತನ ಸೇವೆ ಮಾಡ್ತಾರೆ ಅಂತ ಹೇಳಿ ತಿಳಿಸಿಕೋಸ್ಕರ ನಮಗೆ ಈ ಅಧ್ಯಾಯದಲ್ಲಿ ಭಗವಂತ ಈ ರೀತಿಯ ವಿಚಾರವನ್ನ ಅರ್ಜುನನ ಮುಖಾಂತರ ತೋರಿಸ್ಕೊಡ್ತಿದ್ದಾರೆ ನಮಗೆ. ಆದ ಕಾರಣ ನಾವು ಯಾವುದಕ್ಕೆ ಫೋಕಸ್ ಮಾಡಬೇಕು, ಯಾವುದನ್ನ ಕೇರ್ಫುಲ್ ಆಗಿ ನೋಡ್ಬೇಕು, ಯಾವುದರಿಂದ ದೂರ ಇರಬೇಕು, ಇದನ್ನೆಲ್ಲ ತೋರಿಸ್ಕೊಡ್ತಿದ್ದಾರೆ. ಏನಾದ್ರೂ ಪ್ರಶ್ನೆ ಇದೆಯಾ ಇದರಲ್ಲಿ? ಅರ್ಥ ಆಗದೆ ಇರುವಂತದ್ದು ಏನಾದ್ರೂ ಇದೆಯಾ? ಹರೇ ಕೃಷ್ಣ, ಬೇಗನೆ. ಜ್ಞಾನಯಜ್ಞೇನ ಚ ಅಪಿ ಅನ್ಯೇ ಯಜಂತೋ ಮಾಂ ಉಪಾಸತೆ ಏಕತ್ವೇನ ಪೃಥಕ್ವೇನ ವಿಶ್ವತೋಮುಖಂ. ಏಕತ್ವೇನ ಅಂದ್ರೆ ಏನು, ಯಾರಾದ್ರೂ ಹೇಳ್ತೀರಾ? ನಾನು ದೇವರು ಒಂದೇ ಅಂತ ಹೇಳಿ ಹೇಳೋದು ಏಕತ್ವ. ನಾನು ಕೃಷ್ಣನೇ ಅಂತ ಹೇಳುವವರು. ಓಕೆ, ನಾನು ಶುದ್ಧನಾದ್ರೆ ಭಗವಂತ ಆಗ್ತೇನೆ ಅಂತ ಹೇಳುವಂಥದ್ದು. ನಾನೇ ಈ ಪ್ರಕೃತಿಯ ಬಂಧನದಿಂದ ಹೊರಗೆ ಬಂದ್ರೆ ಭಗವಂತ ನಾನು ಅಂತ ಹೇಳುವಂಥದ್ದು ಅಲ್ವಾ ಮಾತಾಜಿ? ಓಕೆ. ಪೃಥಕ್ವೇನ ಅಂದ್ರೆ ಏನು? ಪೃಥಕ್ತ್ವೇನ ದೇವರನ್ನ ಒಂದು ಕಲ್ಲನ್ನ ಇಟ್ಕೊಂಡು ದೇವರು ಅಂತ ಹೇಳಿ ಕೃಷ್ಣ ಅನ್ಕೊಳ್ಳೋದು, ಅಥವಾ ಎಲ್ಲದು ಕೃಷ್ಣ ಅಂತ ಅನ್ಕೊಳ್ಳೋದು. ದೇವತೆಗಳನ್ನು ಎಲ್ಲರನ್ನು ಅದಕ್ಕೇನ್ ಹೇಳ್ತಾರೆ? ನನಗೆ ವೃಂದಾವನಕ್ಕೆ ಹೋಗ್ಬೇಕು, ನಾನು ಟಿಕೆಟ್ ಬೊಂಬೈಗೆ ತಗೊಂಡಿದ್ದೇನೆ, ಬೆಂಗಳೂರಿಂದ ಬಾಂಬೆಗೆ ಟಿಕೆಟ್ ತಗೊಂಡಿದ್ದೇನೆ, ಹೋಗ್ಲಿಕ್ಕೆ ಸಾಧ್ಯವಾ? ಹೋಗ್ಬೋದು, ಆದ್ರೆ ಚೇಂಜ್ ಮಾಡಿ ಹೋಗಿ. ಅಲ್ಲಲ್ಲ, ಚೇಂಜ್ ಮಾಡ್ಲಿಕ್ಕೆ ಅದು ವಿಷಯ ಬೇರೆ. ಮತ್ತೆ ನಾನು ಟಿಕೆಟ್ ತೆಗೆದದ್ದು ಬಾಂಬೆಗೆ, ನನಗೆ ವೃಂದಾವನಕ್ಕೆ ತಲುಪಲಿಕ್ಕೆ ಸಾಧ್ಯವಾ? ಆ ಟಿಕೆಟ್ ಅಲ್ಲಿ ಬೇರೆ ಅಡಿಷನಲ್ ಟಿಕೆಟ್ ತಗೊಂಡ್ರೆ ಸಾಧ್ಯ, ಅದು ವಿಚಾರ ಬೇರೆ. ಆ ಟಿಕೆಟ್ ಅಲ್ಲಿ ಆಗಲ್ಲ ಪ್ರಭುಜಿ, ಸಾಧ್ಯವೇ ಇಲ್ಲ. ಅದೇ ರೀತಿ ಪೃಥಕ್ ಅಂದ್ರೆ ಇದೆ, ಎಲ್ಲಾ ದಾರಿಗಳು ಒಂದೇ ಕಡೆ ತಲುಪುವುದಿಲ್ಲ. ಯಾವ ದಾರಿಯಲ್ಲಿ ಹೋಗಬೇಕು ಆ ದಾರಿಯಲ್ಲಿ ಹೋದ್ರೆ ಮಾತ್ರ ಕೃಷ್ಣನಲ್ಲಿ ತಲುಪುವುದು. ಅದು ದಾರಿ ಯಾವುದು? ಭಕ್ತಿ. ಅದು ಯಾವುದು? ಶುದ್ಧ ಭಕ್ತಿ. ಅದು ಮಹಾತ್ಮರು ತೋರಿಸಿಕೊಡುವಂಥದ್ದು. ಆದ ಕಾರಣ ಪೃಥಕ್ ಬೇರೆ ಬೇರೆ ದಾರಿಯಿಂದ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ದಾರಿಯಲ್ಲಿ ಬೆನಿಫಿಟ್ ಸಿಗ್ತದಲ್ಲ, ಅದು ಕೊಡುವವರು ಯಾರು? ಭಗವಂತ. ಎಲ್ಲಾ ದಾರಿಯಲ್ಲಿ. ಆದ ಕಾರಣ ಭಗವಂತನ ಸಾನ್ನಿಧ್ಯ ಅಲ್ಲೂ ಇದೆ. ಆಮೇಲೆ ವಿಶ್ವತೋಮುಖಂ ಅಂದ್ರೆ ಏನು?
ಈ ಕಲ್ಲಿನಲ್ಲಿ ಕೂಡ ಭಗವಂತನ ಸಾನ್ನಿಧ್ಯ ಇದೆ. ಯಾಕೆಂತಂದ್ರೆ ಪರಮಾತ್ಮ ರೂಪಿಯಾಗಿ ಎಲ್ಲ ಕಡೆ ಇದ್ದಾನೆ. ವಿಶ್ವತೋಮುಖಂ ಅಂದ್ರೆ ಏನು? ವಿಶ್ವರೂಪದಲ್ಲಿ. ವಿಶ್ವರೂಪದ. ಧನ್ಯವಾದ ಮಾತಾಡಿ. ಈ ಕಲ್ಲಂತ ಬರಲಿಲ್ಲ ಇಲ್ಲಿ, ಆದ್ರೆ ಎಲ್ಲಿ ಕೂಡ ಇರ್ತಾನೆ. ಈಗ ಉದಾಹರಣೆಗೆ ನಾವೆಲ್ಲ ನೋಡಿದೇವಲ್ಲ, ಒಂದು ಕಲ್ಲಿಟ್ಟು ಅದನ್ನ ಏನೋ ಸ್ವಲ್ಪ ಹಳದಿ ಕುಂಕುಮ ಎಲ್ಲ ಇಟ್ಟರೆ ಕೆಲವರು ಅದನ್ನೇ ಪೂಜಿಸ್ಲಿಕ್ಕೆ ಶುರು ಮಾಡ್ತಾರೆ, ಹೌದಲ್ಲ? ಯಾರೋ ಒಬ್ರು ತಂದಿಟ್ಟಿರ್ತಾರೆ. ಕೆಲವೊಂದ್ಸಲ ಆಗ್ತದೆ, ಯಾವಾಗ್ಲೂ ಆಗ್ತದೆ ಅಂತಲ್ಲ. ನೀವು ನೋಡಿದ್ದೀರಾ, ಗಮನಿಸಿದ್ದೀರಾ? ಇಲ್ಲ, ನೀವು ಹೌದು ಪ್ರಭು, ಗಮನಿಸಿ. ನೋಡಿದ್ದೇವೆ ಪ್ರಭು, ನಾನ್ ನೋಡಿದ್ದೀನಿ. ನಾನು ನೋಡಿದ್ದೇನೆ ಪ್ರಭು. ಅದು ಯಾರಂತ ಡೈಲಿ ಮಾಡೋದಕ್ಕೆ ಶುರು ಮಾಡ್ತಾರೆ, ಆಮೇಲೆ ಅಲ್ಲೊಂದು ಮಿನಿ ಟೆಂಪಲ್ ಶುರು ಆಗ್ತದೆ. ಶುರು ಆಗತ್ತೆ. ಓಕೆ, 16ನೇ ಶ್ಲೋಕ. ಭಗವಂತ ಈ ಶ್ಲೋಕಗಳ ಮುಖಾಂತರ ಎಲ್ಲೆಲ್ಲಿ ಭಗವಂತನ ಸಾನ್ನಿಧ್ಯ ಇದೆ ಅಂತ ತೋರಿಸ್ತಿದ್ದಾರೆ. ಅಹಂ ಕ್ರತುರಹಂ ಯಜ್ಞ ಸ್ವದಾಹಮಹಮೌಷಧಂ. ಇದು ವಿಶ್ವರೂಪದಲ್ಲಿರುವಂತಹ ವಿಚಾರ. ಮಂತ್ರೋಹಂ ಅಹಮೇವಾಜ್ಯಂ ಅಹಮಗ್ನಿರಹಂ ಹುತಂ. ಅಹಂ ಅಂದ್ರೆ ಕೃಷ್ಣ, ಕ್ರತುಹು ವೈದಿಕ ಕರ್ಮಕಾಂಡ, ಅಹಂ ಯಜ್ಞ ನಾನು ಸ್ಮೃತಿ ಯಜ್ಞ, ಸ್ವಧಾ ಆಹುತಿ ಅಹಂ ನಾನು ಔಷಧಂ ಗುಣಪಡಿಸುವ ಮೂಲಿಕೆಯು, ಮಂತ್ರ ದಿವ್ಯ ಮಂತ್ರವು, ಅಹಂ ನಾನು ಏವ ಖಂಡಿತವಾಗಿ, ಅಜ್ಯಂ ತುಪ್ಪವು, ಅಹಂ ನಾನು, ಅಗ್ನಿಯು, ಅಹಂ ನಾನು, ಹುತಂ ಅರ್ಪಣೆಯು. ಎಲ್ಲವೂ ಕೃಷ್ಣನೇ, ಆದರೆ ನೇರವಾಗಿ ಅಲ್ಲ. ಅದನ್ನು ಅರ್ಥ ಮಾಡೋದೇ ಈ ವಿಚಾರ. ವಿಶ್ವತೋಮುಖಂ. ಅನುವಾದ: ನಾನು ವೈದಿಕ ವಿಧಿ ನಾನೇ ಯಜ್ಞ, ನಾನೇ ಪಿತೃಗಳಿಗೆ ಅರ್ಪಿಸುವ ಆಹುತಿ. ಭಗವಂತನೇ, ಆದ್ರೆ ಏನ್ ಬರೆದಿದ್ದಾರೆ? ದೇವಾನ್ ಭಾವಯ, ಅದಲ್ಲ. ಏನ್ ಹೇಳ್ತಾರೆ? ಯಾರು ದೇವತೆಗಳನ್ನು ಪೂಜೆ ಮಾಡ್ತಾರೆ ಅವರು ದೇವತೆಗಳ ಲೋಕಕ್ಕೆ ಹೋಗ್ತಾರೆ, ಯಾರು ಪಿತೃಗಳ ಪೂಜೆ ಮಾಡ್ತಾರೆ ಅವರು ಪಿತೃಲೋಕಕ್ಕೆ ಹೋಗ್ತಾರೆ. ಅದು ಕೃಷ್ಣನೇ ಆದ್ರೆ ಯಾಕೆ ಎಲ್ಲರೂ ಕೃಷ್ಣನ ಲೋಕಕ್ಕೆ ಹೋಗುದಿಲ್ಲ? ಪಿತೃಗಳ ಪೂಜೆ ಮಾಡಿ ಕೂಡ ಕೃಷ್ಣನ ಲೋಕಕ್ಕೆ ಹೋಗ್ಬೇಕಿತ್ತಲ್ಲ. ಇಲ್ಲ, ಆದ ಕಾರಣ ನಾನೇ ಅಂತ ಹೇಳಿದ್ರ ಅರ್ಥ ಏನಿಲ್ಲಿ? ಏನು ನಾನೇ ಅಂದ್ರೆ ಅರ್ಥ? ಎಲ್ಲ ಕಡೆ ನಾನೇ ಅಂತ ಹೇಳ್ತಾ ಇರೋದ್ರ ಅರ್ಥ ಏನು? ನಾನೇ ಅಂದ್ರೆ ಡೈರೆಕ್ಟ್ ಅಲ್ಲ, ಇಂಡೈರೆಕ್ಟ್. ನಾನೇ ಔಷಧ ಮೂಲಿಕೆ. ನಾನೇ ಔಷಧ ಮೂಲಿಕೆ ಅಂದ್ರೆ ಎಲ್ಲರೂ ಬದುಕಬೇಕಿತ್ತು ಅಲ್ಲ. ನಾನೇ ಮಂತ್ರ, ನಾನೇ ಆಜ್ಯ ಅಂದ್ರೆ ಏನು? ತುಪ್ಪ ಅಲ್ಲ? ತುಪ್ಪ. ನಾನೇ ಅಗ್ನಿ, ನಾನೇ ಹುತ ಅಂದ್ರೆ ಏನು? ಅರ್ಪಣೆಯು, ಸಮರ್ಪಣೆ. ಹಾಕುವಂತ ಸಾಮಗ್ರಿ, ಯಜ್ಞಕ್ಕೆ ಹಾಕುವಂತ ಸಾಮಗ್ರಿ ಅಲ್ಲ. ಆಮೇಲೆ ಅದು ಭಸ್ಮವಾಗಿ ಬರುವಾಗ ಹುತ ಭಸ್ಮ ಅಂತ ಹೇಳ್ತಾರಲ್ಲ, ಕೇಳಿದಿರಾ? ಇಲ್ಲ, ಹೋಯ್ತು. ಮುಂದೆ ಹೋಗುವ. ಭಾವಾರ್ಥ. ಜಯ ಶ್ರೀಲ ಪ್ರಭುಪಾದ. ಜ್ಯೋತಿಷ್ಠೋಮ ಎಂಬ ವೈದಿಕ ಯಜ್ಞವು ಕೃಷ್ಣನೇ. ಅವನೇ ಸ್ಮೃತಿಯಲ್ಲಿ ಹೇಳಿರುವ ಮಹಾಯಜ್ಞ. ಪಿತೃಲೋಕಕ್ಕೆ ಅಥವಾ ಪಿತೃಗಳನ್ನು ಪ್ರಸನ್ನಗೊಳಿಸಲು ಅರ್ಪಿಸುವ ತುಪ್ಪದ ರೂಪದ ಔಷಧ ಎಂದು ಭಾವಿಸುವ ಆಹುತಿಯು ಕೃಷ್ಣನೇ. ಅಂದ್ರೆ ಕೃಷ್ಣ ಇಲ್ಲದೆ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಕೃಷ್ಣನಿಗೆ ಶರಣಾಗಿ ಅಂತ ಹೇಳ್ತಾ ಇರುವಂಥದ್ದು, ಬೇರೆ ಎಲ್ಲ ಅಗತ್ಯ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಸ್ವಲ್ಪ ಬುದ್ಧಿ ಇದ್ದವನು ಅದನ್ನೇ ಅಕ್ಸೆಪ್ಟ್ ಮಾಡುದು. ಆಯ್ತು, ನಾನು ಕೃಷ್ಣನೇ ಅಂತ ಹೇಳಿ ಅದನ್ನೇ ಮಾಡ್ಲಿಕ್ಕೆ ಶುರು ಮಾಡುದಾ? ಎಲ್ಲದರ ಹಿಂದೆ ಕೃಷ್ಣನೇ ಇದ್ದಾನೆ, ಆದ ಕಾರಣ ನಾವು ಕೃಷ್ಣನಿಗೆ ಶರಣಾಗಬೇಕು. ಅದೊಂದೇ ಮಾರ್ಗ. ಆ ಮಾರ್ಗ ಯಾವುದು ಅಂತ ಕಂಡುಹಿಡಿಯುವುದು. ಆ ಮಾರ್ಗ ಜ್ಯೋತಿಷ್ಠೋಮ ಮಾಡಿ ಅಲ್ಲ, ಈ ರೀತಿಯದ್ದಲ್ಲೇ ಅಲ್ಲ. ಯಾವುದು ಮಾರ್ಗ? ಭಕ್ತರ ಸಂಘದಲ್ಲಿ ಭಕ್ತಿ ಮಾಡುವುದು. ಕಲಿಯುಗಕ್ಕೆ ಕೀರ್ತನಾತ್ ಮಾತ್ರ, ಸಂಕೀರ್ತನ ಯಜ್ಞ ಮಾಡುವಂಥದ್ದು. ಈ ಸಂದರ್ಭದಲ್ಲಿ ಉಚ್ಚರಿಸುವ ಮಂತ್ರಗಳು ಕೃಷ್ಣ, ಯಜ್ಞಗಳಲ್ಲಿ ಅರ್ಪಿಸಲು ಮಾಡುವ ಹಲವು ಹಾಲಿನ ಪದಾರ್ಥಗಳೂ ಕೃಷ್ಣ, ಅಗ್ನಿಯೂ ಕೃಷ್ಣ. ಏಕೆಂದರೆ ಅಗ್ನಿಯು ಪಂಚಭೂತಗಳಲ್ಲಿ ಒಂದು. ಈ ಕಾರಣದಿಂದ ಅಗ್ನಿಯನ್ನು ಕೃಷ್ಣನಿಂದ ಬೇರ್ಪಟ್ಟ ಶಕ್ತಿ ಎಂದು ಹೇಳಲಾಗಿದೆ.
ಸ್ವೀಕಾರ ಮಾಡುವಾಗ ಆಹುತಿಯಲ್ಲಿ ಅಗ್ನಿ ಸ್ವೀಕಾರ ಮಾಡ್ತದೆ, ಅಂದ್ರೆ ಕೃಷ್ಣ ಇದ್ದಾನೆ ಅಲ್ಲಿ ಅಗ್ನಿಯ ಮುಖೇನ. ಎಂದರೆ ವೇದಗಳ ಕರ್ಮಕಾಂಡ ಭಾಗದಲ್ಲಿ ಹೇಳಿರುವ ವೈದಿಕ ಯಜ್ಞಗಳು ಒಟ್ಟಿನಲ್ಲಿ ಕೃಷ್ಣನೇ. ಕರ್ಮಕಾಂಡ ಅಂದ್ರೆ ಏನು? ವೇದದಲ್ಲಿ 3 ಕಾಂಡಗಳಿವೆ. ಕಾಂಡ ಅಂದ್ರೆ ಏನು? ಭಾಗ 3 ಭಾಗ. ಯಾವುದು 3 ಭಾಗ? ಅದರಲ್ಲಿ ಕರ್ಮ ಅಂದ್ರೆ ಏನು? ಕರ್ಮಕಾಂಡ ಅಂದ್ರೆ ಏನು? ಸರಿ, 3 ಕಾಂಡಗಳು ಯಾವುವು? ಕರ್ಮಕಾಂಡ, ಜ್ಞಾನ. ಹಾ, ಹೇಳಿ. ಕರ್ಮಕಾಂಡ, ಜ್ಞಾನಕಾಂಡ, ಭಕ್ತಿಕಾಂಡ. ಭಕ್ತಿಕಾಂಡ ಅಂತ ಹೆಸರಿಸಿಲ್ಲ ಅಲ್ಲಿ. ಉಪಾಸನಾ ಕಾಂಡ, ಉಪಾಸನಾ ಕಾಂಡ, ಕರ್ಮಕಾಂಡ, ಜ್ಞಾನಕಾಂಡ, ಆಮೇಲೆ ಉಪಾಸನಾ ಕಾಂಡ ವೇದದಲ್ಲಿ. ಈ 3 ಕಾಂಡಗಳಲ್ಲಿ ಕರ್ಮಕಾಂಡ ಅಂತ ಹೇಳಿದ್ರೆ ವೇದದ ಶಾಸ್ತ್ರದ ಅಕಾರ್ಡಿಂಗ್ ಟು ವೇದಕ್ಕೆ ಶಾಸ್ತ್ರ ಯಾರು ಕೆಲಸ ಮಾಡಿ ಶಾಸ್ತ್ರದ ಅನುಸಾರವಾಗಿ ಯಾರು ಕೆಲಸ ಮಾಡಿ ತನ್ನ ಇಂದ್ರಿಯ ತೃಪ್ತಿಯನ್ನು ಬರೆಸ್ತಾರೆ ಅವರಿಗೋಸ್ಕರ ಇರುವಂತಹ ಕರ್ಮಕಾಂಡ ಇದು. ಈಗ ನಾನು ಒಂದು ಮನೆ ಕಟ್ತೇನೆ. ಮನೆ ಕಟ್ಟಿದ ಮೇಲೆ ಏನ್ ಮಾಡ್ತೇನೆ ನಾನು? ಯಾರಾದ್ರೂ ಹೇಳ್ತೀರಾ? ಮನೆ ಕಟ್ತೇನೆ, ಮನೆ ಕಟ್ತೇನೆ, ಆಮೇಲೆ ಏನ್ ಮಾಡ್ತೇನೆ? ವಾಸ ಮಾಡಿ ವಾಸ ಮಾಡೋಕ್ಕಿಂತ ಮುಂಚೆ ಹಾಗೆ ವಾಸ ಮಾಡ್ತೇವೆ ನಾವು. ಗೃಹ ಪ್ರವೇಶ, ಗೃಹ ಪ್ರವೇಶದಲ್ಲಿ ಏನ್ ಮಾಡ್ತೇವೆ? ಹೋಮಗಳು, ಪೂಜೆ. ಹೋಮಗಳು ಮಾಡ್ತೇವೆ. ಯಾಕೆ ಮಾಡ್ತೇವೆ ಆ ಹಸುವನ್ನು ಹೋಮಗಳು? ಕರ್ಕೊಂಡ್ಬಂದು ಒಳಗಡೆ ಅದು ಓಕೆ. ಅಲ್ಲ, ಹೋಮಗಳು ಯಾಕೆ ಮಾಡ್ತೇವೆ? ಕರ್ಮ ಕಳಿಯೋದಕ್ಕೆ. ಅಂತ ಕರ್ಮ ಕಳೆಯುವುದು. ದೇವರಿಗೆ ಇದ್ ಮಾಡೋದು, ಆಹುತಿ ಕೊಡೋದು. ಯಾಕೆ ಮಾಡ್ತೇವೆ? ನಮ್ಮ ಮನೆ ಕಟ್ಟಿದ ನಮ್ಮ ಮೇಲೆ ಒಳ್ಳೇದಕ್ಕೋಸ್ಕರ ಯಾಕೆ? ನಾವು ದೇವ್ರ ಪೂಜೆ ಮಾಡ್ತೀವಲ್ಲ, ನಮ್ಗೇನಾದ್ರೂ ಸ್ವಾರ್ಥ ಇಟ್ಕೊಂಡು ಪೂಜೆ ಮಾಡ್ತೀವಲ್ಲ, ಅದು ಕರ್ಮಕಾಂಡ ಆಗುತ್ತೆ. ಅದು ಓಕೆ. ಮತ್ತೆ ನನ್ನ ಪ್ರಶ್ನೆ, ಹ್ಮ್ ಮನೆ ಗೃಹ ಪ್ರವೇಶದಲ್ಲಿ ಹ್ಮ್ ಶಾಂತಿ ಮಾಡ್ತೇವಲ್ಲ, ಎಷ್ಟೇನೋ ಶಾಂತಿ ಹೋಮಗಳು ಮಾಡ್ಲಿಕ್ಕಿದೆ. ಹ್ಮ್ ಯಾಕೆ ಮಾಡ್ತೇವೆ ಅಂತ ಹೇಳಿ ಪ್ರಶ್ನೆ. ದೇವರುಗಳು ಅಲ್ಲಿ ನೆಲೆಸ್ಲಿ ಬಂದು. ಹಾ, ಬರ್ರಿ ಸರ್, ಓಕೆ. ದೈವ ಪಾಸಿಟಿವ್ ಎನರ್ಜಿ ಬರ್ಲಿ, ನೆಗೆಟಿವ್ ಎನರ್ಜಿ ಹೋಗ್ಲಿ ಅನ್ನೋ ಒಂದು. ಯಾಕೆ ಪಾಸಿಟಿವ್ ಎನರ್ಜಿ ಬೇಕಲ್ಲಿ? ನಮಗ್ ಒಳ್ಳೇದಾಗ್ಬೇಕು, ನಾವು ಅಭಿವೃದ್ಧಿ ಆಗ್ಬೇಕು. ಹಾ, ಅದರ್ಥ ಏನದ್ರದ್ದು? ಸ್ವಾರ್ಥ. ಒಳ್ಳೇದು ಕೆಟ್ಟದ್ದು ಅದು ಹಾಗೆ ಆಗ್ತದೆ. ಯಾರು ಹೇಳ್ತಾರೆ? ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ, ಒಬ್ಬ ಹುಟ್ಟಿದ ವ್ಯಕ್ತಿಗೆ ಹೇಗೆ ಬಯಸದೇ ಕೆಟ್ಟದ್ದು ಬರುತ್ತದೆ, ಈಗ ಎಲ್ರಿಗೂ ಒಳ್ಳೇದೇ ಆಗ್ತಾ ಇರೋದಾ? ಇಲ್ಲ, ಕೆಟ್ಟದ್ದು ಸಹ ಬರ್ತದೆ. ಕೆಟ್ಟದ್ದು ಯಾರಾದ್ರೂ ಬಯಸ್ತಾರ? ನಂಗೆ ಇವತ್ತು ಕೈಕಾಲು ನೋವು ಆಗ್ಲಿ ಅಂತ ಬಯಸ್ತೇನ ನಾವು? ಇಲ್ಲ, ನಾವು ಬಯಸುದಿಲ್ಲ. ಆದ್ರೆ ಯಾವತ್ತೋ ಒಂದ್ ದಿವಸ ಕೈಕಾಲು ನೋವು ಸಹ ಆಗತ್ತೆ ಅಲ್ವಾ? ಕೆಟ್ಟದ್ದು ಅಥವಾ ನಮಗೆ ಬಯಸದೇ ಕೆಟ್ಟದ್ದು ಬರ್ತದೆ. ಅದೇ ರೀತಿಯಲ್ಲಿ ಒಳ್ಳೇದು ಕೂಡ ಬಯಸದೇ ಬರ್ತದೆ. ಅದಕ್ಕೋಸ್ಕರ ಏನಾದ್ರೂ ಮಾಡುವ ಅಗತ್ಯ ಉಂಟಾ? ಇಲ್ಲ. ಆದ್ರೆ ನಾವು ಮಾಡ್ತಿದ್ದೇವೆ. ಅದನ್ನೆಲ್ಲ ಹೇಗೆ ಮಾಡಬೇಕು ಅಂತ ಹೇಳಿದ್ದು ಕರ್ಮಕಾಂಡದಲ್ಲಿ. ಸರಿ, ಮುಂದೆ ಹೋಗ್ತಿದ್ದೀನಿ. ವೇದಗಳ ಕರ್ಮಕಾಂಡ ಭಾಗದಲ್ಲಿ ಹೇಳಿರುವ ವೈದಿಕ ಯಜ್ಞಗಳು ಒಟ್ಟಿನಲ್ಲಿ ಕೃಷ್ಣನೇ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಕೃಷ್ಣನ ಭಕ್ತಿ ಸೇವೆಯಲ್ಲಿ ನಿರತರಾದವರು ವೇದಗಳು ಮಾಡಬೇಕೆಂದು ಹೇಳಿರುವ ಎಲ್ಲ ಯಜ್ಞಗಳನ್ನು ಮಾಡಿದ್ದಾರೆ ಎಂದೇ ಅರ್ಥ. ನಾವು ಅದನ್ನು ಸಪರೇಟ್ ಆಗಿ ಮಾಡುವ ಅಗತ್ಯ ಇಲ್ಲ. ಯಾವುದು? ಅದರ ಕಾರಣ ಗೃಹ ಪ್ರವೇಶ ಉಂಟು ಅಂತ ಹೇಳಿದ್ರೆ ಅದು ಮಾಡುದಾದ್ರೆ ಮಾಡಬಹುದು, ಆದ್ರೆ ಅದ್ರ ಬಗ್ಗೆ ದೊಡ್ಡ ತಲೆಬಿಸಿ ಮಾಡಬಾರದು. ಏನು ಮಾಡಬೇಕು? ಮನೆಯೊಳಗೆ ಕೃಷ್ಣನನ್ನ ಅಥವಾ ಅವರ ಚೈತನ್ಯ ಮಹಾಪ್ರಭುಗಳನ್ನ ಯಾರನ್ನಾದ್ರೂ ಕರ್ಕೊಂಡು ಬಂದು, ಇಲ್ಲ ಅಂತ ಅಟ್ಲೀಸ್ಟ್ ಫೋಟೋ ಹಾಕಿ ಕೀರ್ತನೆ ಮಾಡ್ಬೇಕು, ಪ್ರಸಾದ ವಿತರಣೆ ಮಾಡ್ಬೇಕು, ಗೋಮಾತೆ ಸೇವೆ ಮಾಡ್ಬೇಕು, ತುಳಸಿ ಮಾತೆಯ ಸೇವೆ ಮಾಡ್ಬೇಕು. ಇದಿಷ್ಟು 4 ಅಂತೂ ಮಾಡ್ಲೇಬೇಕು. ಯಾವ್ದೆಲ್ಲ? ತುಳಸಿ ಮಾತೆ ಸೇವೆ, ಗೋಮಾತೆ ಸೇವೆ, ಆಮೇಲೆ ಬ್ರಾಹ್ಮಣ ಅಂದ್ರೆ ವೈಷ್ಣವರಿಗೆ ಪ್ರಸಾದ ವಿತರಣೆ, ಭಗವಂತನ ಸೇವೆ, ಸಂಕೀರ್ತನೆ, ಯಜ್ಞ. ಇದು 4 ಇಲ್ಲದೆ ಬೇರೆ ಏನು ಮಾಡಿದ್ರು ವ್ಯರ್ಥ. ವ್ಯರ್ಥ ಅಂತ ಹೇಳೋಕ್ಕಿಂತ ಅದೊಂದು ಸ್ಟೆಪ್ ಆಗ್ತದೆ ವಿನಃ ಇಮಿಡಿಯೇಟ್ ಆಗುದಿಲ್ಲ. ಇಮಿಡಿಯೇಟ್ ಆಗ್ಬೇಕಲ್ಲ ನಮಗೆ. ಸ್ಟೆಪ್ ಆಗಿ ಹೋಗುವಷ್ಟು ಪುರ್ಸೊತ್ತುಂಟ? ನಮ್ಮ ದೇಹ ಯಾವಾಗ
ಕೈ ಕೊಡ್ತದೆ ಗೊತ್ತಿಲ್ಲ. ಆಮೇಲೆ ಭಗವಂತ ಯಾರು? ಪಿತಾಹಂ ಅಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಂ ಓಂಕಾರಃ ಋಕ್ ಸಾಮ ಯಜುರೇವ ಚ. ಓಂಕಾರ ಋಕ್ ಸಾಮ ಯಜುರೇವ ಚ. ನಾನು ವಿಶ್ವದ ತಂದೆ, ತಾಯಿ, ಆಧಾರ ಮತ್ತು ಪಿತಾಮಹ. ಪಿತಾಮಹ ಅಂತ ಹೇಳಿದ್ರೆ ಹೇಗೆ? ಆಕ್ಚುಲಿ ಪಿತಾಮಹ. ಪಿತಾಮಹ ಅಂದ್ರೆ ತಂದೆ. ಪಿತಾಮಹ ಅಂದ್ರೆ ಪಿತಾ ಅಂದ್ರೆ ತಂದೆ, ತಾತ ಮಹ ತಾತ ತಾತ. ತಾತ ಪ್ರಪಿತಾಮಹ ಅಂದ್ರೆ ಮುತ್ತಾತ. ತಾಗಿದ ಮುಂಚೆ ಮೂ ಹಾಕಿದ್ರೆ ಆಯ್ತು, ಮುತ್ತಾತ. ಆಕ್ಚುಲಿ ನಮ್ಮ ಕೃಷ್ಣದೇವರು ಮುತ್ತಾತ. ಯಾಕೆಂದ್ರೆ ನಾವು ಯಾರನ್ನ ಪಿತಾಮಹ ಅಂತ ಕರೆಯೋದು? ಕೃಷ್ಣನನ್ನು. ಬ್ರಹ್ಮನನ್ನ ಪಿತಾಮಹ ಅಂತ ಕರೆಯೋದಲ್ವಾ? ಹ್ಮ್. ಬ್ರಹ್ಮನನ್ನು ಕರೀತಾರೆ ಪಿತಾಮಹ ಅಂತ. ಯಾಕೆಂತ ಹೇಳಿದ್ರೆ ಅವನು ಸೆಕೆಂಡರಿ ಕ್ರಿಯೇಟರ್. ಏನೇ ಇರ್ಲಿ, ನಾನು ವಿಶ್ವದ ತಂದೆ, ತಾಯಿ, ಆಧಾರ ಮತ್ತು ಪಿತಾಮಹ. ನಾನು ಜ್ಞಾನದ ಗುರಿ, ಪವಿತ್ರೀಕರಿಸುವವನು, ಓಂಕಾರ. ನಾನೇ ಋಗ್, ಸಾಮ ಮತ್ತು ಯಜುರ್ವೇದಗಳು. ಎಲ್ಲ 4 ವೇದಗಳು ನಾನೇ ಅಂತ ಹೇಳ್ತಿದ್ದಾರೆ ಭಗವಂತ. ಭಾವಾರ್ಥ: ಚರ ಅಚರವಾದ ಎಲ್ಲ ವಿಶ್ವದ ಅಭಿವ್ಯಕ್ತಿಗಳು ಕೃಷ್ಣನ ವಿವಿಧ ಶಕ್ತಿಗಳಿಂದ ಪ್ರಕಟವಾದವು. ಸುಲಭ ಅಲ್ಲ? ಮುಂದೆ ಹೋಗ್ತಾ ಇದ್ದೇನೆ. ಚರ ಅಚರವಾದ ಎಲ್ಲ ವಿಶ್ವದ ಅಭಿವ್ಯಕ್ತಿಗಳು ಕೃಷ್ಣನ ವಿವಿಧ ಶಕ್ತಿಗಳಿಂದ ಪ್ರಕಟವಾದವು. ಚರ ಯಾವುದು? ಅಚರ ಯಾವುದು? ಚರ ಯಾವುದು? ಅಚರ ಯಾವುದು? ಅಚರವು ಚರದ ಹಾಗೆ ಗೋಚರಿಸುವುದು ಯಾವಾಗ? ಚರ ಮತ್ತು ಅಚರ ಯಾವುದು? ಚಲಿಸೋದು, ಚಲಿಸ್ತೇ ಇರೋದು. ಚಲಿಸುವುದು ಯಾವುದು? ದೇಹ. ನೀವು, ನಾವು. ಆಮೇಲೆ ಗಾಳಿ, ನೀರು ಚಲಿಸುದಿಲ್ವ? ಚಲಿಸ್ತದಲ್ಲ. ಆ ಚಲನೆಗೆ ಕಾರಣಕರ್ತರು ಯಾರು? ಭಗವಂತ. ಚಲಿಸದೇ ಇರುವುದು ಯಾವುದು? ಮಣ್ಣು. ಒಂದೇ ಕಡೆ ಇರ್ತದೆ. ಅದನ್ನ ನಾವು ಅಗ್ದ್ರೆ ತೆಗಿಬಹುದಷ್ಟೇ, ಇಲ್ಲಾಂದ್ರೆ ಅಲ್ಲೇ ಇರ್ತದೆ. ಗಿಡ, ಮರ. ಚಲಿಸದೇ ಇರುವಂತದ್ದು ಮರ. ಮರ ಸ್ವಲ್ಪ ಮಟ್ಟಿಗೆ, ಸ್ವಲ್ಪ ಅದು ಚಲಿಸ್ತದಲ್ಲ, ಅದು ವೃದ್ಧಿ ಆಗ್ತದೆ. ಅಚರ ಅಂದ್ರೆ ವೃದ್ಧಿ ಆಗದೇ ಇರುವಂತದ್ದು, ದೊಡ್ಡದಾಗದೇ ಇರುವಂತದ್ದು, ಇದ್ದ ಹಾಗೆ ಇರುವಂತದ್ದು. ಚರವಾದ ಅಚರವಾದ ಎಲ್ಲ ವಿಶ್ವದ ಅಭಿವ್ಯಕ್ತಿಗಳು ಕೃಷ್ಣನ ವಿವಿಧ ಶಕ್ತಿಗಳಿಂದ ಪ್ರಕಟವಾದವು. ಐಹಿಕ ಅಸ್ತಿತ್ವದಲ್ಲಿ ನಾವು ಬೇರೆ ಬೇರೆ ಜೀವಿಗಳೊಡನೆ ಬೇರೆ ಬೇರೆ ಸಂಬಂಧಗಳನ್ನು ಸೃಷ್ಟಿಸಿಕೊಳ್ಳುತ್ತೇವೆ. ಆ ಜೀವಿಗಳೆಲ್ಲ ಕೃಷ್ಣನ ತಟಸ್ಥ ಶಕ್ತಿಗಳೇ. ತಟಸ್ಥ ಶಕ್ತಿ ಯಾರು? ಬೇರೆ ಬೇರೆ ಜೊತೆ ಸಂಬಂಧ ಆಗ್ತೇವಲ್ಲ ನಾವು, ಅವನ ಅಣ್ಣ, ತಮ್ಮ, ಅಕ್ಕ, ತಂಗಿ ಅಂತ ಹೇಳಿ, ಇವರೆಲ್ಲ ತಟಸ್ಥ ಶಕ್ತಿಗಳೇ. ಪ್ರಕೃತಿಯ ಸೃಷ್ಟಿಯಲ್ಲಿ ತಂದೆ, ತಾಯಿ, ತಾತ, ಸೃಷ್ಟಿಕರ್ತ ಎಂದು ಅವರಲ್ಲಿ ಕೆಲವರು ಕಾಣಿಸುತ್ತಾರೆ. ಅವರೆಲ್ಲ ಕೃಷ್ಣನ ವಿಭಿನ್ನ ಅಂಶಗಳೇ. ತಂದೆ ತಾಯಿಗಳಂತೆ ತೋರುವ ಜೀವಿಗಳು ಕೃಷ್ಣನೇ ಆಗಿದ್ದಾನೆ. ಈ ಶ್ಲೋಕದಲ್ಲಿ ಧಾತ ಎಂದರೆ ಸೃಷ್ಟಿಕರ್ತ ಎಂದರ್ಥ. ಅಂದ್ರೆ ತಂದೆ ತಾಯಿ ಕೃಷ್ಣ ಅಲ್ಲ. ಆ ರೀತಿ ತೋರುವ ಜೀವಿಗಳು, ಆ ಆತ್ಮಗಳು ಎಲ್ಲಿಂದ ಬಂದವು? ಕೃಷ್ಣನಿಂದ ಬಂದಿದ್ದಾರೆ. ಆದ ಕಾರಣ ಕೃಷ್ಣನ ಶಕ್ತಿ ಅಂತ ಅರ್ಥ. ಈ ಶ್ಲೋಕದಲ್ಲಿ ಧಾತ ಎಂದರೆ ಸೃಷ್ಟಿಕರ್ತ ಎಂದರ್ಥ. ನಮ್ಮ ತಂದೆ ತಾಯಿಯವರು ಮಾತ್ರ ಕೃಷ್ಣನ ವಿಭಿನ್ನ ಅಂಶಗಳು ಮಾತ್ರವಲ್ಲ, ಸೃಷ್ಟಿಕರ್ತ, ಅಜ್ಜಿ, ಅಜ್ಜ ಎಲ್ಲ ಕೃಷ್ಣನೇ. ವಾಸ್ತವವಾಗಿ ಯಾವುದೇ ಜೀವಿಯು ಕೃಷ್ಣನ ವಿಭಿನ್ನ ಅಂಶವಾಗಿರುವುದರಿಂದ ಕೃಷ್ಣನೇ. ಆದುದರಿಂದಲೇ ಕೃಷ್ಣನು ಎಲ್ಲ ವೇದಗಳ ಗುರಿ. ನಾವು ವೇದಗಳ ಮೂಲಕ ತಿಳಿಯ ಬಯಸುವುದೆಲ್ಲ ಕೃಷ್ಣನ ಕಡೆಗಿಟ್ಟ ಒಂದು ಹೆಜ್ಜೆ. ನಮ್ಮ ಸಹಜ ಸ್ವರೂಪವನ್ನು ಪರಿಶುದ್ಧಗೊಳಿಸಿಕೊಳ್ಳಲು ನೆರವಾಗುವ ವಸ್ತುವು ಕೃಷ್ಣ. ಹಾಗೆಯೇ ಎಲ್ಲ ವೈದಿಕ ತತ್ವಗಳನ್ನು ಅರ್ಥ ಮಾಡಿಕೊಳ್ಳ ಬಯಸುವ ಜಿಜ್ಞಾಸುವು ಕೃಷ್ಣನ ವಿಭಿನ್ನ ಅಂಶ. ಹಾಗಾಗಿ ಅವನೂ ಕೃಷ್ಣನೇ. ಎಲ್ಲ ವೇದದ ಮಂತ್ರಗಳಲ್ಲಿ ಪ್ರಣವ ಎಂದು ಕರೆಯುವ ಓಂಕಾರದ ದಿವ್ಯ ಶಬ್ದನಾದವು ಕೃಷ್ಣ. ಸಾಮ, ಯಜುರ್, ಋಗ್ ಮತ್ತು ಅಥರ್ವಣ 4 ವೇದಗಳಲ್ಲಿಯೂ ಪ್ರಣವ ಅಥವಾ ಓಂಕಾರವು ಬಹು ಪ್ರಧಾನವಾಗಿರುವುದರಿಂದ ಅದು ಕೃಷ್ಣನೇ ಎಂದು ತಿಳಿಯಬೇಕು. ಹಿಂದೆ ನಾವು ಓದಿದ್ದೇವೆ, ಅದು ಕೃಷ್ಣನ ಏನದು? ಇಂಪರ್ಸನಲ್ ಫಾರ್ಮ್, ನಿರಾಕಾರ ರೂಪ. ನಿರಾಕಾರ ಶಬ್ದ. ಧನ್ಯವಾದ ಮಾತಾಜಿ.
ನಿರಾಕಾರ ಶಬ್ದ. ಸಕಾರ ಶಬ್ದ ಯಾವುದು? ಸಕಾರ ಶಬ್ದ ಯಾವುದು ಕೃಷ್ಣನದ್ದು? ಆಕಾರ. ಹ ಇದು ನಿರಾಕಾರ ಆದ್ರೆ ಸಕಾರ ಶಬ್ದ ಯಾವುದು? ಆಕಾರ. ಏನ್ ಹೇಳ್ತಾ ಇಲ್ಲ? ಯಾಕೆ, ಏನಾಯ್ತು? ಹರೇ ಕೃಷ್ಣ. ಸಕಾರ ಶಬ್ದ ಯಾವುದು? ಕೃಷ್ಣ ಅನ್ನವ ಕೃಷ್ಣ ಅನ್ನವ ಕೃಷ್ಣ. ಆಮೇಲೆ ಹರೇ ಕೃಷ್ಣ ಸಕಾರ ಶಬ್ದ ಮಹಾಮಂತ್ರ. ಯಾವುದು? ಹ? ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ ಮಹಾಮಂತ್ರ. ಆಮೇಲೆ ಭಗವದ್ಗೀತೆ. ಹಾ ಭಗವದ್ಗೀತೆ. ಓಕೆ. ಕ್ವಶನ್ ಅರ್ಥ ಭಗವದ್ಗೀತೆಯಲ್ಲಿ ಆಗಿಲ್ಲ. ಓಂ ಅಂತ ಇದೆ, ಹ್ಮ್. ಆದ್ರೆ ಓಂ ಕೂಡ ಸಕಾರವ. ಹ್ಮ್. ಭಗವಂತನ ಸಾಕಾರ ಶಬ್ದ ಯಾವುದು? ನಿರಾಕಾರ ಶಬ್ದ ಯಾವುದು ಅಂತ ಗೊತ್ತಾಯ್ತು. ಸಾಕಾರ ಶಬ್ದ ಯಾವುದು? ಕೃಷ್ಣ ಅಂತ ಹೇಳಿದ್ರು, ಹರೇ ಕೃಷ್ಣ ಅಂತ ಹೇಳಿದ್ರು. ಇನ್ಯಾವುದು? ಓಂಕಾರ ಅನ್ನೋದು. ಓಂಕಾರ ಅಲ್ಲ ಅಂತ ಆಯ್ತಲ್ಲ ಮತ್ತೆ. ಓಂಕಾರ ನಿರಾಕಾರ ರೂಪ ಅಂತ ಆಯ್ತಲ್ಲ. ನಿರಾಕಾರ ಶಬ್ದ ರೂಪ. ಓಂಕಾರ ಅಂತ ಹೇಳಿದ್ರೆ ಬರೀ ಕೃಷ್ಣನ ನೆನಪಾಗ್ತದ? ಓಂ ಅಂತ ಇಲ್ಲ. ಹೇಳಿದ್ರೆ ಕೃಷ್ಣನ ನೆನಪಾಗತ್ತ? ರಾಧೇನಾ ಪ್ರಭು? ನೇರ ಕೃಷ್ಣನ ನೆನಪಾಗುವ ಹೆಸರುಗಳು ನಂದ ನಂದನ, ರಾಧಾ. ಗೋವಿಂದ, ಗೋಪಿ ಭರ್ತೃ. ರಾಧಾ ಗೋಪಿ ಕೃಷ್ಣ. ಭರ್ತೃ ಅಂತ ಹೇಳಿದ ಕೂಡ ಯಾರು ನೆನಪಾಗ್ತದೆ ನಿಮಗೆ? ರಾಧಾ ಕೃಷ್ಣ. ರಾಧಾ. ರಾಧಾ ಕೃಷ್ಣ. ಯಾರು ನೆನಪಾಗ್ತದೆ? ಕೃಷ್ಣನ್. ಓಂ ಹೇಳಿದ್ರೆ ಕೃಷ್ಣನ್ ನೆನಪಾಗ್ತದ ಯಾರಿಗಾದ್ರೂ? ಈಗ ಈಶ್ವರನ. ಹೇಳಿದ ಮೇಲೆ ಗೊತ್ತಾಗ್ತಾ ಉಂಟು. ಇಲ್ಲ ಹೇಳದೆ ಗೊತ್ತಿಲ್ಲದೆ ನಿಮ್ಗೆ ಗೊತ್ತಾಗ್ತದ? ಯಾರಾದ್ರೂ ಹೇಳದೇ ಇದ್ರೆ ಓಂ ಹೇಳಿದ್ರೆ ಕೃಷ್ಣ ಅಂತ ಯಾರಿಗಾದ್ರೂ ಗೊತ್ತಾಗ್ತದ? ಇಲ್ಲ. ಮಾತಾಜಿ ಓಂ ಹೇಳ್ತೇನೆ, ಕೃಷ್ಣನ ಯಾವ್ದಾದ್ರೂ ಕೃಷ್ಣನ ನೆನಪಾಗ್ತದ? ಹೀಗಿದ್ದಾನೆ ಕೃಷ್ಣ ಅಂತ ಹೇಳಿ? ಕೃಷ್ಣನ ಆಕೃತಿ ನೆನಪಾಗ್ತದ? ಕೃಷ್ಣನ ರೂಪ ನೆನಪಾಗ್ತದ ಓಂ ಹೇಳುವಾಗ? ದಾಮೋದರ. ದಾಮೋದರ ಕರೆಕ್ಟ್. ಮಾತಾಜಿ ದಾಮೋದರ ಅಂದ್ರೆ ಏನು? ಕೂಡ್ಲೆ ನಮಗೆ ಚಿಕ್ಕ ಕೃಷ್ಣ ಸೊಂಟಕ್ಕೆ ಕಟ್ಟಿದಂತಹ ಕೃಷ್ಣನ ನೆನಪಾಗ್ತದೆ ಅಲ್ವಾ? ದಾಮೋದರ. ಗೋವಿಂದ ಅಂತ ಹೇಳಿದ್ರೆ ಏನು? ಹಸುಗಳಿಗೆ ಸುಖ ಕೊಡುವಂತಹ ಕೃಷ್ಣನನ್ನ ನೆನಪಾಗ್ತದೆ. ನಾರಾಯಣ, ವಿಷ್ಣು. ನಾರಾಯಣ ಅಂದ್ರೆ ಏನು? ಕರೆಕ್ಟ್. ಇದೆಲ್ಲ ಆದ್ರೆ ಓಂ ಹೇಳುವಾಗ ನೆನಪಾಗ್ತದಾ? ಇದು ಇಲ್ಲ. ಪ್ರಶ್ನೆಗೆ ಉತ್ತರವೇ ಕೊಡ್ತಾ ಇಲ್ಲ. ಇಲ್ಲ ಓಂ ಪ್ರಭು. ಹೇಳಿದ್ರೆ ಯಾವ ಕೃಷ್ಣ ನೆನಪಾಗ್ತಾರೆ ನಿಮಗೆ? ಕೃಷ್ಣನ ನೆನಪಾಗುವಂತ ಎಲ್ಲ ಪದಗಳು ಅದು ಸಕಾರ ಶಬ್ದ. ಸಕಾರ. ಹೌದು. ಅಲ್ಲ ಈಗ ಓಂಕಾರದಲ್ಲಿ ನಿಮಗೆ ಯಾವ ಕೃಷ್ಣ ಗೊತ್ತಾಗ್ತದೆ? ಮಾತಾಜಿ ಹೇಳಿ. ಪ್ರೀತಿ ಇಲ್ಲ ಮಾತಾಜಿ. ಪ್ರಭುಜಿ, ನೆನಪಾಗಲ್ಲ. ಕೃಷ್ಣಂದು ಅಂತ ಹೆಸರು ನೆನಪಾಗಲ್ಲ. ಆದ್ರೆ ಈಗ ನೀವು ಹೇಳಿದ್ರಿಂದ ಓಂಕಾರದಲ್ಲಿ ಕೃಷ್ಣ ಇದ್ದಾನೆ ಅಂತ ಹೇಳಿ ಇದ್ದಾನೆ ನಿರಾಕಾರ. ಅಂತ ಭಗವದ್ಗೀತೆಯಲ್ಲಿ ಹೇಳಿದ ಕಾರಣ ಗೊತ್ತಾಗ್ತದೆ. ಆದ್ರೂ ಯಾವ ಕೃಷ್ಣ ಇಲ್ಲ ಪ್ರಭು. ಗೊತ್ತಾಗುದಿಲ್ಲಲ್ಲ. ಯಾವ ಕೃಷ್ಣ ಅಂತ ಗೊತ್ತಾಗ್ತದ? ಓಂ ಅಂತ ಹೇಳುವಾಗ ಯಾವ ಕೃಷ್ಣ? ನಾನೇ ಯಾವ್ದಾದ್ರು ಅನುಸಂಧಾನ ಮಾಡಿದ್ರೆ ವಿಚಾರ ಬೇರೆ. ಉದಾಹರಣೆಗೆ ಗೋವಿಂದನನ್ನ ನಾನು ಓಂ ಅಂತ ಹೇಳಿ ಅನುಸಂಧಾನ ಮಾಡ್ತೇನೆ ಅಂತ ಇಟ್ಕೊಳ್ಳು, ಅದು ವಿಚಾರ ಬೇರೆ. ಆದ್ರೆ ಓಂ ಅಂತ ಹೇಳುವಾಗ ಬರ್ತದ? ಇಲ್ಲ. ಗೋವಿಂದ ಅಂತ ಹೇಳುವಾಗ ಏನ್ ಬರ್ತದೆ? ಗೋವರ್ಧನ ಅಂತ ಹೇಳುವಾಗ ಏನ್ ಬರ್ತದೆ? ವೃಂದಾವನ ಅಂತ ಹೇಳಿದ್ರೆ ಏನ್ ಬರ್ತದೆ? ಇದೆಲ್ಲ ಕೃಷ್ಣನ ನಾಮಗಳು ನೇರ. ಅದಕ್ಕೆ ಸಾಕಾರ ನಾಮ. ಹರೇ ಕೃಷ್ಣ. ಏನ್ ಸಂಶಯ ಇಲ್ಲಲ್ಲ ಇಷ್ಟರಲ್ಲಿ?